ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಚೇಳೂರಿನಲ್ಲಿ ಒಣಗಿ ಹೋಗುತ್ತಿರುವ ಶೇಂಗಾ ಬೆಳೆ, ಬಾರ್ದ ಮಳೆಗಾಗಿ ಎದುರು ನೋಡುತ್ತಿರುವ ರೈತ, ಬರ ಪೀಡಿತ ತಾಲೂಕಾಗಿ ಘೋಷಿಸಲು ಆಗ್ರಹ. ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ವೆಬ್ಸೈಟ್ಗೆ ಕನ್ನ, ಅನುತ್ತೀರ್ಣಗೊಂಡವರನ್ನು ಉತ್ತೀರ್ಣ ಎಂದು ದಾಖಲು, ಶಂಕಿತ ವ್ಯಕ್ತಿ ಬಂಧನ, ತನಿಖೆ ಚುರುಕುಗೊಳಿಸಿದ ಪೊಲೀಸರು. ಹಣ ಹಂಚಿಕೆ ವಿಚಾರದಲ್ಲಿ ಉಂಟಾದ ವಿವಾದ, ಬಿಹಾರ ಮೂಲದ ಸ್ನೇಹಿತನನ್ನ ಕೊಂದು ಹುಟ್ಟು ಹಾಕಿದ ದುರುಳರು, ಪೊಲೀಸ್ ತನಿಖೆಯಲ್ಲಿ ಕೊಲೆ ಪ್ರಕರಣ ಬಯಲು, ಶವ ಹೊರತೆಗೆಸಿ ತನಿಖೆ. ತಿರುಪತಿ ಲಡ್ಡುವಿನಲ್ಲಿ ದನದ ಕೊಬ್ಬು, ಮೀನಿನ ಎಣ್ಣೆ ಕಲಬೆರಕೆ, ತಪ್ಪಿತಸ್ಥರಿಗೆ ಉಗ್ರ ಶಿಕ್ಷೆ ವಿಧಿಸಲು ಆಗ್ರಹಿಸಿ ಚಿಂತಾಮಣಿಯಲ್ಲಿ ಅರ್ಚಕರು ಪುರೋಹಿತರಿಂದ ಪ್ರತಿಭಟನೆ. ವಾರ್ತೆಗಳ ವಿವರ. ಈ ವರ್ಷ ಚೇಳೂರು ತಾಲೂಕಿನಾದ್ಯಂತ ಮುಂಗಾರು ಮಳೆ ಅಲ್ಪ ಸ್ವಲ್ಪ ಬಿದ್ದಿದೆ. ರೈತರು ಶೇಂಗಾ ಸೇರಿದಂತೆ ರಾಗಿ, ಜೋಳ ಮತ್ತಿತರ ಮಳೆ ಆಶ್ರಿತ ಬೆಳೆಗಳನ್ನು ಬೆಳೆದಿದ್ದು, ಮಳೆ ಕೈಕೊಟ್ಟಿದ್ದರಿಂದ ಶೇಂಗಾ ಬೆಳೆ ನೀರಿಲ್ಲದೆ ಸೊರಗಿ ಹೋಗುತ್ತಿದೆ. ಮಳೆ ಯಾವಾಗ ಬರುತ್ತದೆ, ನಮ್ಮ ಬೆಳೆ ಹೇಗಪ್ಪ ಕಾಪಾಡಿಕೊಳ್ಳೋದು ಎಂದು ಒಂದು ಕಡೆ ಚಿಂತೆಯಾದರೆ, ಸಾಲ ಸೋಲ ಮಾಡಿ ಬೆಳೆದಂತಹ ಬೆಳೆ ಕೈಗೆ ಬರದೆ ರೈತ ಕಂಗಾಲಾಗಿದ್ದಾನೆ. ಚೇಳೂರು ಪ್ರಾಂತ್ಯದ ಮುಖ್ಯ ಬೆಳೆ ಶೇಂಗಾ ಆಗಿದ್ದು, ಈ ಭಾಗದ ರೈತಾಪಿ ಜನರು ಶೇಂಗಾ ಬೆಳೆಯನ್ನೇ ನಂಬಿ ತಮ್ಮ ಜೀವನಗಳನ್ನು ನಡೆಸುತ್ತಿದ್ದಾರೆ. ಈ ವರ್ಷ ಮುಂಗಾರು ಮಳೆ ಅಲ್ಪ ಸ್ವಲ್ಪ ಬಿದ್ದಿದ್ದು ರೈತಾಪಿ ಜನರಲ್ಲಿ ಅಸಮಾಧಾನ ಮೂಡಿಸಿದೆ. ಬಿತ್ತನೆ ಬೀಜ ಹಾಕಬೇಕು ಇಲ್ಲ ಬಿಡಬೇಕು ಎಂಬ ಜಿಜ್ಞಾಸೆಯಲ್ಲಿ ಬಿತ್ತನೆ ಬೀಜ ಹಾಕಿದ್ದು, ಶೇಂಗಾ ಬೆಳೆ ಕೊನೆ ಗಳಿಗೆಯಲ್ಲಿ ಕೈಗೆ ಬಂದ ಅನ್ನ ಬಾಯಿಗೆ ಬರದಂತೆ ಆಗುತ್ತದೆ. ಮಳೆರಾಯನು ಮುನಿಸಿಕೊಂಡಿದ್ರಿಂದ ಶೇಂಗಾ ಗಿಡಗಳು ಚೇಳೂರು ತಾಲೂಕಿನಾದ್ಯಂತ ಒಣಗಿ ಹೋಗುತ್ತಿದ್ದು, ಸರ್ಕಾರ ಬರಪೀಡಿತ ಪ್ರದೇಶ ಎಂದು ಘೋಷಣೆ ಮಾಡಬೇಕಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ತಾಲೂಕು ಬಾಗೇಪಲ್ಲಿ ಎಂದು ಡಾಕ್ಟರ್ ನಂಜುಂಡಪ್ಪ ವರದಿಯಂತೆ ಇದ್ದು, ಅದರಲ್ಲಿ ಅತಿ ಹಿಂದುಳಿದ ಹೊಸ ತಾಲೂಕೆಂಬ ಹೆಸರಿನ ಪೇಟ ಕಟ್ಟಿ ಬೀದಿಗೆ ಬಿದ್ದಿರುವ ಚೇಳೂರಾಗಿದೆ. ಈ ಭಾಗದಲ್ಲಿ ಶಾಶ್ವತವಾದ ನೀರಾವರಿಯೂ ಇಲ್ಲ, ನದಿ ನಾಲೆಗಳಿಲ್ಲ, ಕೈಗಾರಿಕೆ ಪ್ರದೇಶವಿಲ್ಲ, ಕೂಲಿ ಮಾಡಿದರೆ ಜೀವನ, ಇಲ್ಲವಾದರೆ ಹೊಟ್ಟೆಗೆ ಇಟ್ಟಿರುವುದಿಲ್ಲ. ಸರ್ಕಾರ ನೀಡುವ 3 ಕೆಜಿ ಅಕ್ಕಿ, 2 ಕೆಜಿ ರಾಗಿ ತಿಂದು ಜೀವಿಸಬೇಕಾಗಿದೆ. ಜಿಲ್ಲಾಧಿಕಾರಿಗಳು ಗ್ರಾಮಗಳಿಗೆ ಭೇಟಿ ನೀಡಿ ರೈತರ ಸ್ಥಿತಿಗತಿಗಳನ್ನು ಗಮನ ಹರಿಸುತ್ತಿಲ್ಲ ಎಂದು ಜನತೆ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ತಾಲೂಕು ಚೇಳೂರು మాది ఇట్లా అయిపోయినాయి. మాకు గవర్నమెంట్ ఇంకా మాకేమన్నా నష్టపరిహారం ఇన్సూరెన్స్ కట్టిన వాళ్ళు ఇన్సూరెన్స్ కావాలా మాకు, దయచేసి చూడండి. ఇది గవర్నమెంట్ ఇంకా మాకు వస్తే 3 కేజీలు బియ్యం వస్తున్నాయి. మాకు ఇట్లంతా పంటలు ఎండిపోయినాయి. గవర్నమెంట్ ఇంకా మీరే ఏమన్నా చూడండి స్వామి, మాకు ఈ పంటలు ఇట్లా అయిపోయినాయి. మూవీ జేవి చలపతి, ఈ న్యూస్ టీవీ, ಚೇಳೂರು. ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ವೆಬ್ಸೈಟ್ ಹ್ಯಾಕ್ ಮಾಡಿ ಅನುತ್ತೀರ್ಣರಾಗಿರುವವರನ್ನ ಉತ್ತೀರ್ಣರಾಗಿದ್ದಾರೆ ಎಂದು ದಾಖಲಿಸಿ ದೊಡ್ಡ ಮಟ್ಟದಲ್ಲಿ ಹಣ ದೋಚಿದ್ದಾರೆಂಬ ಅನುಮಾನಗಳು ವ್ಯಕ್ತವಾಗಿದೆ. ಈ ನಡುವೆ ವೆಬ್ ಪೋರ್ಟಲ್ ಹ್ಯಾಕ್ ಸಂಬಂಧ ಕೋಲಾರ ಜಿಲ್ಲಾ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ವ್ಯಕ್ತಿಯೊಬ್ಬನನ್ನ ಬಂಧಿಸಿ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯಕ್ಕೆ ಸಂಬಂಧಿಸಿದ ಯುಯುಸಿಎಂಎಸ್ ತಂತ್ರಾಂಶದ ವೆಬ್ಸೈಟ್ ಹ್ಯಾಕ್ ಪ್ರಕರಣದಲ್ಲಿ ಹಲವು ಅನುಮಾನ ವ್ಯಕ್ತವಾಗಿದ್ದವು. ವಿಶ್ವವಿದ್ಯಾಲಯದ ಒಳಗಿನವರ ಕೈವಾಡ ಇದೆ ಎಂಬುದು ಶಂಕಿಸಲಾಗಿದೆ. ಕೋಲಾರ ಜಿಲ್ಲಾ ಪೊಲೀಸರ ಪ್ರಾಥಮಿಕ ತನಿಖೆ ಪ್ರಕಾರ ವೆಬ್ಸೈಟ್ ಹ್ಯಾಕ್ ಆಗಿರುವ ಸಾಧ್ಯತೆ ಕಡಿಮೆ ಎಂಬುದು ಮೇಲ್ನೋಟಕ್ಕೆ ಕಂಡುಬಂದಿದೆ. ಈಗಾಗಲೇ ಪ್ರಕರಣ ದಾಖಲಿಸಿಕೊಂಡಿದ್ದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ ಅವರು ಹೆಚ್ಚಿನ ತನಿಖೆ ನಡೆಸಲು ಕೋಲಾರದ ಸೈಬರ್ ಅಪರಾಧ ಹಾಗೂ ಮಾದಕ ವಸ್ತುಗಳ ನಿಯಂತ್ರಣ ಠಾಣೆ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ತನಿಖಾ ತಂಡ ರಚಿಸಿದ್ದಾರೆ. ಪೋರ್ಟಲ್ ನಿರ್ವಹಣೆಯಲ್ಲಿ ಯಾವ ರೀತಿ ತೊಡಕು ಉಂಟಾಗಿರುವುದು ಎಂಬುದರ ಬಗ್ಗೆ ವಿವಿಧ ಆಯಾಮಗಳಲ್ಲಿ ತನಿಖೆ ನಡೆಸಲು ಸೂಚಿಸಿದ್ದಾರೆ.
ಕೆಲ ವ್ಯಕ್ತಿಗಳು ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಂದ ಹಣ ಪಡೆದು UUCMS ವೆಬ್ಸೈಟ್ಗೆ ಕನ್ನ ಹಾಕಿ ಅಂಕ ಬದಲಾವಣೆ ಮಾಡುವುದು ಹಾಗೂ ಅನುತ್ತೀರ್ಣರಾದವರನ್ನ ಉತ್ತೀರ್ಣ ಮಾಡಿಸುವ ಕೃತ್ಯದಲ್ಲಿ ತೊಡಗಿರುವುದು ಗೊತ್ತಾಗಿದೆ. ವೆಬ್ಸೈಟ್ ಹ್ಯಾಕ್ ಆಗಿದೆ ಎಂಬುದಾಗಿ ಉತ್ತರ ವಿಶ್ವವಿದ್ಯಾಲಯದ ಕುಲಸಚಿವ ಮೌಲ್ಯಮಾಪನ ಪ್ರೊಫೆಸರ್ ಕೆ ತಿಪ್ಪೇಸ್ವಾಮಿ ಸೈಬರ್ ಠಾಣೆಗೆ ದೂರು ನೀಡಿದ್ದರು. ಕಿಡಿಗೇಡಿಗಳು UUCMS ವೆಬ್ಸೈಟ್ಗೆ ಮಧ್ಯರಾತ್ರಿ 12 ಗಂಟೆ ಸಮಯದಲ್ಲಿ ಲಾಗಿನ್ ಆಗಿರುವ ಮಾಹಿತಿ ಇದೆ. ಲಾಗಿನ್ ಆಗಿರುವವರ ಮೊಬೈಲ್ ನಂಬರ್ ಸೇರಿದಂತೆ ಎಲ್ಲ ಮಾಹಿತಿಯನ್ನ ಕುಲಸಚಿವರು ಪೊಲೀಸರಿಗೆ ಕೊಟ್ಟಿದ್ದಾರೆ. ವಿಶ್ವವಿದ್ಯಾಲಯದ ಒಳಗಿನವರೇ ಈ ಕೃತ್ಯ ಎಸಗಿದ್ದಾರೆ ಎಂಬುದಾಗಿ ವಿಶ್ವವಿದ್ಯಾಲಯದ ಕೆಲ ಸಿಬ್ಬಂದಿ ಹಾಗೂ ಮಾಜಿ ಉದ್ಯೋಗಿಗಳು ಹೇಳ್ತಿದ್ದಾರೆ. ಕೆಲ ಅಧಿಕಾರಿಗಳು ತಮ್ಮ ರಕ್ಷಣೆಗಾಗಿ ದೂರು ದಾಖಲಿಸಿದ್ದಾರೆ. ದೊಡ್ಡವರು ಉಳಿದುಕೊಳ್ಳಲು ಚಿಕ್ಕವರು ಸಿಕ್ಕಿ ಬೀಳ್ತಾರೆ ಅಷ್ಟೇ. ಒಳಗಿನವರ ಕೈವಾಡವಿಲ್ಲದೆ ವೆಬ್ಸೈಟ್ ಯೂಸರ್ ID, ಪಾಸ್ವರ್ಡ್ ಹೊರಗಿನವರ ಕೈಗೆ ಸಿಗಲ್ಲ ಎಂದು ಆರೋಪಿಸಿದ್ದಾರೆ. UUCMS ಸಾಫ್ಟ್ವೇರ್ನ ಕೆಲವೊಂದು ಐಡಿಗಳನ್ನ ಹ್ಯಾಕ್ ಮಾಡಿ ಕೆಲವರು ಈ ನಮ್ಮ ಸ್ಟೂಡೆಂಟ್ಸ್ ಡೇಟಾನ ಮಾಡಿಫೈ ಮಾಡಿದ್ದಾರೆ ಅಂತ ನಮ್ಮ ಹತ್ರ ಕಂಪ್ಲೇಂಟ್ ಬಂತು. ಅದರ ಆಧಾರದ ಮೇಲೆ ನಾವು UUCMS ಹೆಡ್ಡಿಂದ ಎಲ್ಲ ಥರದ ಡೀಟೇಲ್ಸ್ ತರಿಸ್ಕೊಂಡು ಡೊಮೈನ್ ಐಡಿಗಳು, ಆಮೇಲೆ ಯಾವತ್ತು ಹ್ಯಾಕ್ ಆಗಿದೆ, ಯಾರ್ಯಾರ ನಂಬರಿಂದ ಹ್ಯಾಕ್ ಆಗಿದೆ, ಯಾವ್ಯಾವ ಇಮೇಲ್ ಐಡಿಯಿಂದ ಅವರು ಹ್ಯಾಕ್ ಮಾಡಿದ್ದಾರೆ ಎಲ್ಲ ಡೀಟೇಲ್ಸ್ ಕರೆಸ್ಕೊಂಡು ಇತ್ತೀಚೆಗೆ ನಾವು ಕಂಪ್ಲೇಂಟಲ್ಲಿ ಲಾಡ್ಜ್ ಮಾಡಿದ್ದೀವಿ. ಅದ್ರ ಪ್ರಕಾರ ಪೊಲೀಸ್ನವರು ಆ್ಯಕ್ಷನ್ ತಗೋತಾ ಇದ್ದಾರೆ. ಆದರೂ ಅವರು ಐಡೆಂಟಿಫೈ ಮಾಡಿ ಕೆಲವ್ರನ್ನ ಕರೆದ್ಬಿಟ್ಟು ವಿಚಾರಣೆಗಳು ಒಳಪಡಿಸಿದ್ದಾರೆ. MBA ಹಾಗೂ MCA ಅಂಕಪಟ್ಟಿ ತಿದ್ದುಪಡಿ ಮಾಡುವುದು ವರ್ಷದಿಂದ ನಡೆದಿದೆ. ಅಲ್ಲದೆ ನಕಲಿ ಅಂಕಪಟ್ಟಿ ಸಂಬಂಧ ಈವರೆಗೆ ಕ್ರಮ ಆಗಿಲ್ಲ ಎಂದು ದೂರಿದ್ದಾರೆ. IT ಕಾಯ್ದೆ ಹಾಗೂ BNS ಅಡಿ FIR ದಾಖಲಿಸಲಾಗಿದೆ. ಪ್ರಾಥಮಿಕ ತನಿಖೆ ಪ್ರಕಾರ ಹ್ಯಾಕ್ ಆಗಿರುವ ಸಾಧ್ಯತೆ ಕಡಿಮೆ ಎಂಬುದು ಕಂಡುಬಂದಿದೆ. ಯಾರು ಭಾಗಿಯಾಗಿರಬಹುದು ಎಂಬುದನ್ನು ಪತ್ತೆ ಹಚ್ಚಲು ಸೆಂಟರ್ ಫಾರ್ ಗವರ್ನೆನ್ಸ್ ಜೊತೆ ಚರ್ಚಿಸಿ ಮಾಹಿತಿ ಪಡೆಯಲಾಗಿದೆ. ಅತಿ ಶೀಘ್ರದಲ್ಲೇ ನಿಜಾಂಶ ಹೊರಗಿಳಿದು ಕೃತ್ಯ ಎಸಗಿದವರನ್ನ ಬಂಧಿಸುತ್ತೇವೆ ಎಂದು ಜಿಲ್ಲಾ ರಕ್ಷಣಾಧಿಕಾರಿ ನಿಖಿಲ್ ತಿಳಿಸಿದ್ದಾರೆ. ಇವಾಗ ಲಾಗಿನ್ ID ಮತ್ತೆ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಕೆಲವರು ಹತ್ರ ಇರುತ್ತೆ. ಎಲ್ಲ ಆಫೀಸಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ ಅವ್ರ ಹತ್ರ ಇರುತ್ತೆ. ಆದರೆ ಎಲ್ಲಾರ್ದು ನಾವು ವೆರಿಫೈ ಮಾಡಬೇಕಾಗುತ್ತೆ, ಯಾಕೆ ಮಾಡಿದ್ರು, ಯಾವ ಟೈಮಲ್ಲಿ ಮಾಡಿದ್ರು ಅಂತ. ಇವಾಗ ಇವ್ರಿಗೆ ಇದು ಗಮನ ಬಂದಿರೋದು ಕಳೆದ 15 ದಿನಗಳ ಹಿಂದೆ. ಟೆಕ್ನಿಕಲ್ ಇರೋದ್ರಿಂದ ನಾವು ಎಲ್ಲ ಡೇಟಾನ ಕಲೆಕ್ಟ್ ಮಾಡಿ ನಂತರ ವಶಕ್ಕೆ ಪಡ್ಕೋಬೇಕು ಅಂತ. ಸತೀಶ್, ನ್ಯೂಸ್ ಟಿವಿ, ಕೋಲಾರ. ಈ ಸುದ್ದಿಗೆ ಕಾರಣವಾಗಿರುವ ಆ ಒಂದು ಘಟನೆಯಿಂದ ಹೊರ ರಾಜ್ಯಗಳ ಕಟ್ಟಡ ಕಾರ್ಮಿಕರಿಂದ ಕೆಲಸ ಮಾಡಿಸಿಕೊಳ್ಳುವಾಗ ಕಟ್ಟಡದ ಮಾಲೀಕರು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ಕಲಿಯಬೇಕಾಗುತ್ತೆ. ಏನು ಯಾಕೆ ಅಂತಹ ಘಟನೆ ಏನು ನಡೆಯಿತು ಅಂತೀರಾ? ಈ ಸುದ್ದಿ ನೋಡಿ. ಈ ದೃಶ್ಯಗಳಲ್ಲಿ ಕಾಣ್ತಾ ಇರೋ ಈ ವ್ಯಕ್ತಿಗಳಿಬ್ರು ಬಿಹಾರ ಮೂಲದವರು. ಚಿಕ್ಕಬಳ್ಳಾಪುರ ತಾಲೂಕು ತೋಡನಹಳ್ಳಿ ಬಳಿ ಜ್ಞಾನೇಶ್ ಎಂಬುವರ ಜಮೀನಿನಲ್ಲಿ ಆಯಿಲ್ ಮಿಲ್ ಕಟ್ಟಡ ನಿರ್ಮಾಣದ ಕೆಲಸ ನಡೆದಿತ್ತು. ಇಲ್ಲಿಗೆ ಸೆಂಟ್ರಿಂಗ್ ಕೆಲಸಕ್ಕೆಂದು ಕರೆಸಲಾಗಿತ್ತು. ಸಜಿತ್ ಮತ್ತು ಆಲಮಗಿರಿ ಮತ್ತು ರಿಹಾನ್ ಎಂಬ 3 ಜನರನ್ನು ಕರೆಸಲಾಗಿತ್ತಂತೆ. ಕಟ್ಟಡದ ಕಾಮಗಾರಿ ಗುತ್ತಿಗೆ ಪಡೆದಿದ್ದ ಮಂಜುನಾಥ್ ಎನ್ನುವರು ಕಳೆದ 14ರಂದು ಕಾರ್ಮಿಕರಿಗೆ ಬಟವಾಡೆ ಮಾಡಿದ್ದರಂತೆ. ಅಂದು ರಾತ್ರಿ ಆ ಹಣ ಹಂಚಿಕೆ ವಿಚಾರದಲ್ಲಿ ಜಗಳ ನಡೆದಿದ್ದು, ಜಗಳ ರಿಹಾನ್ ಎನ್ನುವ ವ್ಯಕ್ತಿಯ ಕೊಲೆಯಲ್ಲಿ ಅಂತ್ಯವಾಗಿತ್ತು. ಕೊಲೆ ಮಾಡಿದ ಇಬ್ಬರು ಆಸಾಮಿಗಳೇ ಸಾಜಿದ್ ಹಾಗೂ ಆಲಂ. ಮೃತ ವ್ಯಕ್ತಿಯ ದೇಹವನ್ನು ಅದೇ ಕಟ್ಟಡದ ಬಳಿ ತೊಟ್ಟಿ ಮಾಡಿಸಲೆಂದು ಅಗೆದು ತೆಗೆದಿದ್ದ ಗುಣಿಯಲ್ಲಿ ಹಾಕಿ ಮುಚ್ಚಿಬಿಟ್ಟಿದ್ದಾರೆ. ಮರುದಿನ ಮುಸ್ಲಿಮರ ಹಬ್ಬ ಈದ್ ಮಿಲಾದ್ ಇತ್ತು. ಹಬ್ಬಕ್ಕೆ ಊರಿಗೆ ಹೋಗುತ್ತೇವೆಂದು ಹೇಳಿ ಸಾಜಿದ್ ಮತ್ತು ಆಲಂ ಅಲ್ಲಿಂದ ಪರಾರಿಯಾಗಿದ್ದರು. ಇಬ್ಬರು ಮಾತ್ರ ಊರಿಗೆ ಬಂದಿದ್ದಾರೆ. ಮತ್ತೊಬ್ಬ ಯಾಕೆ ಬರಲಿಲ್ಲ ಎಂದು ಅವರ ತಂದೆ ತಾಯಿಗಳು ಕೇಳಿದಾಗ ಅವನು ಬರಲಿಲ್ಲ, ಅಲ್ಲೇ ಇದ್ದಾನೆಂದು ಸುಳ್ಳು ಹೇಳಿಕೊಂಡಿದ್ರು. ಅನುಮಾನಗೊಂಡ ಅವರ ಪೋಷಕರು ಗುತ್ತಿಗೆದಾರನಿಗೆ ದೂರವಾಣಿ ಮೂಲಕ ನಮ್ಮ ಹುಡುಗ ಬಂದಿಲ್ಲ, ಯಾಕೆ ಏನು ಎಂದು ಕೇಳಿದ್ದಾರೆ. ಅಸಲಿಗೆ ಕೊಲೆಗಾರರಿಬ್ಬರು ಊರಿಗೆ ಹೋಗಿರೋದು ಗುತ್ತಿಗೆದಾರನಿಗೂ ಗೊತ್ತಿರಲಿಲ್ವಂತೆ. ದೂರವಾಣಿ ಕರೆ ಬಂದ ಕೂಡಲೇ ಎಚ್ಚೆತ್ತುಕೊಂಡ ಗುತ್ತಿಗೆದಾರ ಮಂಜುನಾಥ್ 3ನೇ ವ್ಯಕ್ತಿ ಸೈಟಲ್ಲೂ ಇಲ್ಲ, ಊರಿಗೂ ಹೋಗಿಲ್ಲ ಅಂದರೆ ಏನಾದ ಅಂತ ಅನುಮಾನ ಬಂದು ನಂದಿಗಿರಿ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ದೂರು ಕೊಟ್ಟಿದ್ದಾರೆ.
ದೂರು ಕೊಟ್ಟ ಕೂಡಲೇ ಅಲರ್ಟ್ ಆದ ಪೊಲೀಸರು ಅವನ ಜೊತೆಯಲ್ಲಿ ಯಾರಿದ್ರು, ಅವರ ಊರು, ಕುಲಗೋತ್ರ ಪತ್ತೆ ಹಚ್ಚಿ ಬಿಹಾರಕ್ಕೆ ತೆರಳಿ ಸಾಜಿದ್ನನ್ನ ಬಂಧಿಸಿ ಕರೆತಂದು ಪೊಲೀಸ್ ಭಾಷೆಯಲ್ಲಿ ವಿಚಾರಣೆ ಮಾಡುತ್ತಿದ್ದಂತೆ ನಡೆದ ಘಟನೆ ಬಾಯ್ಬಿಟ್ಟಿದ್ದನಂತೆ. ಹಾಗಾಗಿ ಇಂದು ನಂದಿಗಿರಿ ಪೊಲೀಸರು ಸ್ಥಳ ಪರಿಶೀಲಿಸಿ ಊತಿಟ್ಟಿದ್ದ ಶವವನ್ನು ಹೊರತೆಗೆದು ಮರಣೋತ್ತರ ಪರೀಕ್ಷೆ ನಡೆಸಿ ಮುಂದಿನ ಕ್ರಮಕ್ಕೆ ಮುಂದಾಗಿದ್ದಾರೆ. ಇನ್ನಾದರೂ ಕಟ್ಟಡ ಕಾರ್ಮಿಕರನ್ನ ಹೊರ ರಾಜ್ಯಗಳಿಂದ ಕರೆಸಿ ಕೆಲಸ ಮಾಡಿಸುವಾಗ ಮಾಲೀಕರು ಜಾಗರೂಕತೆಯಿಂದ ಇರಬೇಕು. ಕೆಲಸದವರ ಮೇಲೆ ಕಣ್ಣಿಟ್ಟಿಲ್ಲ ಅಂದರೆ ಇಂತಹ ಅವಘಡಗಳು ನಡೆದು ಮಾಲೀಕರೇ ಇಕ್ಕಟ್ಟಿನಲ್ಲಿ ಸಿಕ್ಕು ವಿಲವಿಲ ಒದ್ದಾಡಬೇಕಾಗುತ್ತದೆ. ಎಚ್ಚರ. ಕೆ.ಎಸ್. ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವ, ಎದೆ ನೋವ, ಮಸಲ್ಸ್ ನೋವ ತಿಳ್ಕೊಳಕ್ 10 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂಥ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ಶ್ರೀ ಸಾಯಿ ಡಿಸ್ಟ್ರಿಬ್ಯೂಟರ್ ರವರಿಂದ ಗೌರಿ ಗಣೇಶ ಮತ್ತು ದಸರಾ ದೀಪಾವಳಿ ಹಬ್ಬದ ಪ್ರಯುಕ್ತ ಬಿಗ್ ಆಫರ್. ಕಳೆದ 19 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ರಿಲಯನ್ಸ್ ಪೆಟ್ರೋಲ್ ಬಂಕ್ ನಂಬಿಕೆ, ಗುಣಮಟ್ಟಕ್ಕೆ ಅರ್ಹವಾದ ಸಂಸ್ಥೆ. ರಿಲಯನ್ಸ್ ಪೆಟ್ರೋಲ್ ಬಂಕ್ನಲ್ಲಿ 400 ರೂಪಾಯಿಗೆ ಪೆಟ್ರೋಲ್ ಖರೀದಿ ಮಾಡಿದ್ರೆ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಲಕ್ಕಿ ಡ್ರಾ ಮೂಲಕ ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಟಿವಿ ಮುಂತಾದ ಬಹುಮಾನಗಳನ್ನು ಗೆಲ್ಲಿರಿ. ಈ ಸ್ಕೀಮ್ 30 ನವೆಂಬರ್ 2024 ಅನ್ವಯ. ರಿಲಯನ್ಸ್ ಪೆಟ್ರೋಲ್ ಬಂಕ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ತಿರುಪತಿ ತಿಮ್ಮಪ್ಪನ ದೇವಾಲಯದಲ್ಲಿ ತಯಾರಿಸುವ ಲಡ್ಡು ಪ್ರಸಾದಕ್ಕೆ ಬಳಸುವ ತುಪ್ಪದಲ್ಲಿ ದನದ ಕೊಬ್ಬು ಹಾಗೂ ಮೀನಿನ ಎಣ್ಣೆಯನ್ನ ಕಲಬೆರಕೆಯಾಗಿ ಮಾಡಿರುವವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿ ಚಿಂತಾಮಣಿ ಅರ್ಚಕ ಪುರೋಹಿತ ಪರಿಷತ್ನಿಂದ ಪ್ರತಿಭಟನೆ ಮಾಡಲಾಯಿತು. ಕೋಟ್ಯಾನಕೋಟಿ ಭಕ್ತರ ಆರಾಧ್ಯ ದೈವವಾಗಿರುವ ಆಂಧ್ರಪ್ರದೇಶದ ತಿರುಪತಿ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ತಯಾರಿಸಿ ಭಕ್ತಾದಿಗಳಿಗೆ ನೀಡುತ್ತಿರುವ ಲಡ್ಡು ಪ್ರಸಾದಕ್ಕೆ ಬಳಸುವ ತುಪ್ಪದಲ್ಲಿ ದನದ ಕೊಬ್ಬು ಹಾಗೂ ಮೀನಿನ ಎಣ್ಣೆಯನ್ನ ಕಲಬೆರಕೆ ಮಾಡುತ್ತಿದ್ದಾರೆ ಎಂಬುದು ಪರೀಕ್ಷೆಗಳಲ್ಲಿ ದೃಢಪಟ್ಟಿದ್ದು, ಈ ವಿಷಯ ಹಿಂದೂಗಳ ಭಾವನೆಗಳಿಗೆ ತೀವ್ರ ಧಕ್ಕೆ ಉಂಟು ಮಾಡಿದೆ. ಈ ಕೃತ್ಯದಲ್ಲಿ ಪಾಲ್ಗೊಂಡಿರುವವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಿ ಕಠಿಣ ಶಿಕ್ಷೆ ವಿಧಿಸುವಂತೆ ಒತ್ತಾಯಿಸಿ ಮಂಗಳವಾರ ಚಿಂತಾಮಣಿಯಲ್ಲಿ ಅಖಿಲ ಕರ್ನಾಟಕ ಅರ್ಚಕ ಪುರೋಹಿತ ಪರಿಷತ್ ಹಾಗೂ ಮುಜರಾಯಿ ಅರ್ಚಕ ಆಗಮಿಕ ಕ್ಷೇಮಾಭಿವೃದ್ಧಿ ಸಂಘದಿಂದ ಚಿಂತಾಮಣಿ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿ ಶಿರಸ್ಥೇದಾರ್ ರವೀಶ್ ರವರ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರವನ್ನ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ಉಮಾಶಂಕರ್, ಲಕ್ಷ್ಮೀನಾರಾಯಣ ಆಚಾರ್, ಅನಂತ ಪದ್ಮನಾಭರಾವ್, ವೆಂಕಟೇಶ ಮೂರ್ತಿ, ಕೋಟಗಲ್ ಮಂಜುನಾಥ್, ಸುಬ್ಬುಕೃಷ್ಣ ಸ್ವಾಮಿ, ಕಾಂಟಿಮೆಂಟ್ ಮುರಳಿ ನರಸಿಂಹಮೂರ್ತಿ, ನಾಯನಹಳ್ಳಿ ಅಶ್ವಥ್, ಸುರೇಶ್, ಬೋರಗಮಾಕಲಹಳ್ಳಿ ಶ್ರೀನಿವಾಸಾಚಾರ್, ಎಚ್ಎನ್ ಸುರೇಶ್ ಸೇರಿದಂತೆ ಎಲ್ಲ ಅರ್ಚಕರು, ಪುರೋಹಿತರು ಮತ್ತಿತರರು ಪಾಲ್ಗೊಂಡಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಸುರಕ್ಷಿತ, ಸುಸ್ಥಿರ ಮತ್ತು ಆರೋಗ್ಯಕರ ಭಾರತಕ್ಕಾಗಿ ಮಾರಕ ಕುಲಾಂತರಿ ತಳಿಯ ಬಿತ್ತನೆ ಬೀಜದ ವಿಷ ವರ್ತುಲಕ್ಕೆ ಅವಕಾಶ ನೀಡದಿರುವುದು ಸೇರಿದಂತೆ ರೈತರ ಸಮಸ್ಯೆಗಳ ಪರಿಹಾರಕ್ಕೆ ಒತ್ತಾಯಿಸಿ ಸೆಪ್ಟೆಂಬರ್ 26ರಂದು ಬೃಹತ್ ಪ್ರತಿಭಟನೆಯನ್ನ ಕರ್ನಾಟಕ ರೈತ ಸಂಘ ಚುಕ್ಕಿ ನಂಜುಂಡಸ್ವಾಮಿ ಬಣ ಕೈಗೊಂಡಿದೆ ಎಂದು ಜಿಲ್ಲಾಧ್ಯಕ್ಷ ಲಕ್ಷ್ಮೀನಾರಾಯಣ ತಿಳಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ರಾಜ್ಯ ರೈತ ಸಂಘ ಚುಕ್ಕಿ ನಂಜುಂಡಸ್ವಾಮಿ ಬಣದಿಂದ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ಎಂಆರ್ ಲಕ್ಷ್ಮೀನಾರಾಯಣ ಮಾತನಾಡಿ, ವಿದೇಶಿ ಖಾಸಗಿ ಕಂಪನಿಗಳು ಲಾಭದ ಲೆಕ್ಕಾಚಾರದಲ್ಲಿ ಹೊಸ ತಳಿಗಳನ್ನು ಸೃಷ್ಟಿಸಿ ದೇಶಕ್ಕೆ ಪೂರೈಸುವ ನಿಟ್ಟಿನಲ್ಲಿ ದೇಶದಲ್ಲಿರುವ ದೇಶೀಯ ತಳಿಗಳ ಮೇಲೆ ಪರಿಣಾಮ ಬೀರುತ್ತಿದೆ. ರೈತರ ಸಮಸ್ಯೆಗಳ ಬಗ್ಗೆ ಆಡಳಿತ ಯಂತ್ರಾಂಗದ ಗಮನ ಸೆಳೆಯಲು ಇದೇ ತಿಂಗಳ 26ರಂದು ಜಿಲ್ಲಾಡಳಿತ ಭವನದ ಮುಂದೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಹಿಂದಿನ ಸಾವಯವ ಪದ್ಧತಿಯಲ್ಲಿ ಉತ್ಪಾದಿಸುತ್ತಿದ್ದ ಬಿತ್ತನೆ ಬೀಜವು ಸದ್ಭರಿತ ಗುಣಮಟ್ಟದಿಂದ ಕೂಡಿರುತ್ತಿತ್ತು. ಅದೇ ಪದ್ಧತಿಯನ್ನ ಈಗಲೂ ಮುಂದುವರಿಸಬೇಕು ಎಂದು ಒತ್ತಾಯಿಸಿದರು. ನಮ್ಮ
ಹಿರಿಯರು ಸಂರಕ್ಷಣೆ ಮಾಡಿಕೊಂಡಿರ್ತಕ್ಕಂಥ ಬೀಜ ಪದ್ಧತಿ, ಆ ಬೀಜ ಪದ್ಧತಿಯಿಂದ ರೈತರ ಕೈಯಿಂದ ನಮ್ಮ ಏನು ಮಡಿಕೆಗಳಲ್ಲಿ ಬೀಜಗಳನ್ನು ಶೇಖರಣೆ ಮಾಡಿಕೊಂಡು ನಮ್ಗೆ ಇಷ್ಟ ಬಂದಾಗ, ಮಳೆ ಬಂದಾಗ ಅದನ್ನು ಬಿತ್ಕೊಂಡು ನಮಗೆ ಯಾವ ಥರವಾದಂಥ ಉತ್ಕೃಷ್ಟವಾದಂಥ ಸತ್ವಭರಿತವಾದಂಥ ಆಹಾರವನ್ನು ನಾವು ಕೊಯ್ತಾ ಇದ್ವಿ. ಆ ಆಹಾರಕ್ಕೆಲ್ಲರೂ ಇವಾಗ ಮಲ್ಟಿನ್ಯಾಷನಲ್ ಕಂಪನಿಯವರು ಜೀನನ್ನು, ಆ ಬೀಜದ ಜೀನನ್ನು ಮಾರ್ಪಡಿಸಿ ಮೂಲಾಂತರ ಮಾಡಿ ಅವರಿಗಿಷ್ಟು ಬಂದಂತೆ ಅವರು ರೈತರಿಗೆ ಇದು ಕ್ರಿಮಿನಾಶಕದಿಂದ, ಕೀಟನಾಶಕದಿಂದ ಸಂರಕ್ಷಣೆಗೊಳ್ಳುತ್ತೆ, ಮತ್ತು ಹೆಚ್ಚು ಉತ್ಕೃಷ್ಟವಾಗಿರುತ್ತೆ ಮತ್ತು ಹೆಚ್ಚು ಇಳುವರಿ ಪಡಿಬೋದು ಎನ್ನುವ ಅನೇಕ ಆಸೆ ಆಮಿಷಗಳನ್ನು ಒಡ್ಡಿ ಜನರಿಗೆ ಇದನ್ನು ಉಚ್ಚರಿಸುವಂಥ ಕಾರ್ಯಕ್ರಮ ನಡೀತಾ ಇದೆ. ಈ ಬೇರೆ ಬೇರೆ ಪ್ರಪಂಚದ ಇತರ ರಾಷ್ಟ್ರಗಳು ಈ ಒಂದು ಕುಲಾಂತರ ಬೀಜದಲ್ಲಿ ಬೆಳೆತಕ್ಕಂಥ ಆಹಾರವನ್ನು ಇವತ್ತು ದಿವಸ ಅವರು ಬೇಡ ಅಂತ ಇದ್ದಾರೆ, ತ್ಯಜಿಸ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ಈ ಕುಲಾಂತರಿ ಬೀಜಗಳನ್ನು ಬಳಸಿಕೊಂಡು ನಾವು ಆಹಾರವನ್ನು ಉತ್ಪತ್ತಿ ಮಾಡಿ ವಿಶ್ವದ ಮಾರುಕಟ್ಟೆಗೆ ಕಳಿಸಿದರೆ ನಾಳೆ ಬೆಳಗ್ಗೆ ನಮ್ಮ ಆರ್ಥಿಕ ಪರಿಸ್ಥಿತಿ ಏನು, ನಮ್ಮ ಬೆಳೆಯ ಪರಿಸ್ಥಿತಿ ಏನು, ನಮ್ಮ ಭವಿಷ್ಯ ಏನು ಎನ್ನುವ ಅನೇಕ ಸಮಸ್ಯೆಗಳು ಇವತ್ತು ದಿವಸ ಉದ್ಭವವಾಗಿದೆ. ತಾಲೂಕು ಅಧ್ಯಕ್ಷ ಲೋಕೇಶ್ ಗೌಡ ಮಾತನಾಡಿ, ಗೌರಿಬಿದನೂರು ಭಾಗದಲ್ಲಿ ಮೆಕ್ಕೆಜೋಳ ಸೇರಿದಂತೆ ವಿವಿಧ ಬೆಳೆಗಳು ಬರದಿಂದ ನಷ್ಟ ಅನುಭವಿಸಿದ್ದು ಸಮರ್ಪಕ ಬೆಳೆ ವಿಮೆ ಸಿಕ್ಕಿಲ್ಲ. ಇದಕ್ಕೆ ಸಂಬಂಧಿಸಿದಂತೆ ದೂರು ಸಲ್ಲಿಸಿದಾಗ ಇಲಾಖೆ ತನಿಖೆ ನಡೆಸಿದೆ. ಆದರೆ ವರದಿ ಬಂದರೂ ತಪ್ಪಿತಸ್ಥರ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿದರು. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭಕ್ತಹಳ್ಳಿ ಪ್ರತೀಶ್, ಪದಾಧಿಕಾರಿಗಳಾದ ಮುನಿಗೌಡ, ಬೈರೇಗೌಡ, ನವೀನ್ ಚಾರಿ, ರಾಮಚಂದ್ರ ರೆಡ್ಡಿ, ಹುಸೇನ್ ಸಾಬ್ ಮತ್ತಿತರರು ಇದ್ದರು. ಕೆಎಸ್ ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ನಾವು ತಿಂತಾ ಇರೋ ವಿಷ ನಮ್ಮ ಇವತ್ತು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಾ ಇದೆ. ಇವತ್ತು ಭಾರತ ಹಾರ್ಟ್ ಅಟ್ಯಾಕ್ ರಾಜಧಾನಿ ಆಗಿದೆ, ಶುಗರ್ ರಾಜಧಾನಿ ಆಗಿದೆ, ಕ್ಯಾನ್ಸರ್ ರಾಜಧಾನಿ ಆಗಿದೆ. ತಾಲೂಕಿನ ಜನತೆಯ ಆಶೀರ್ವಾದದಿಂದ ಕಳೆದ 25 ವರ್ಷಗಳ ಕಾಲ ಶಾಸಕನಾಗಿ, ಸಚಿವನಾಗಿ, ವಿಧಾನಸಭಾ ಉಪಸಭಾಧ್ಯಕ್ಷನಾಗಿ ಕರ್ತವ್ಯ ನಿರ್ವಹಿಸುವ ಭಾಗ್ಯ ತಂದುಕೊಟ್ಟಿದ್ದರು. ಕ್ಷೇತ್ರದ ಸಮಸ್ತ ಜನತೆಗೆ ಚಿರಋಣಿಯಾಗಿದ್ದೇನೆ ಎಂದು ಮಾಜಿ ಶಾಸಕ ಎನ್ಎಚ್ ಶಿವಶಂಕರ ರೆಡ್ಡಿ ಭಾವುಕರಾಗಿ ನುಡಿದರು. ಗೌರಿಬಿದನೂರು ನಗರದ ಹಳೆ ನಗರಸಭಾ ಆವರಣದಲ್ಲಿ ಮಾಜಿ ಶಾಸಕ ಎನ್ ಶಿವಶಂಕರ ರೆಡ್ಡಿ 71ನೇ ಜನ್ಮದಿನವನ್ನು ಶಾಸಕರ ಅಭಿಮಾನಿ ಬಳಗದಿಂದ ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿತ್ತು. 71 ಕೆಜಿ ತೂಕದ ಕೇಕ್ ಕತ್ತರಿಸಿ ಪೌರ ಕಾರ್ಮಿಕರಿಗೆ ಸಮವಸ್ತ್ರಗಳನ್ನು ವಿತರಣೆ ಮಾಡಿ ಸಾರ್ವಜನಿಕರ ಮತ್ತು ಅಭಿಮಾನಿಗಳ ಸಮ್ಮುಖದಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡ ಮಾಜಿ ಶಾಸಕ ಶಿವಶಂಕರ ರೆಡ್ಡಿ ಮಾತನಾಡಿ, ನನ್ನ ಅಧಿಕಾರಾವಧಿಯಲ್ಲಿ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುವ ತೃಪ್ತಿ ಇದೆ. ಶೈಕ್ಷಣಿಕ ಹಾಗೂ ಸಾಮಾಜಿಕ ಕ್ಷೇತ್ರಗಳಿಗೆ ಅತಿ ಹೆಚ್ಚಿನ ಒತ್ತು ನೀಡುವ ಮೂಲಕ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸಿದ್ದೆ. ಕ್ಷೇತ್ರದ ಜನರ ಅಭಿಮಾನವೇ ನನಗೆ ಶ್ರೀರಕ್ಷೆ. ಅವರ ಅಭಿಮಾನದಿಂದ ಇಂದು ನಾನು ನನ್ನ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಿದ್ದೇನೆ ಅಂತ ಸಂತಸ ವ್ಯಕ್ತಪಡಿಸಿದರು. ನನ್ನ ಬಗ್ಗೆ ಇರ್ತಕ್ಕಂಥ ವಿಶ್ವಾಸಕ್ಕೆ ತಾಲೂಕಿನ ಜನತೆ ಜಿಲ್ಲಾ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಕೇಶವರೆಡ್ಡಿ ಮಾತನಾಡಿ, ಮಾಜಿ ಶಾಸಕ ಎನ್ ಶಿವಶಂಕರ ರೆಡ್ಡಿ ತಮ್ಮ ಜೀವನವನ್ನೇ ಕ್ಷೇತ್ರದ ಅಭಿವೃದ್ಧಿಗಾಗಿ ಮುಡುಪಾಗಿಟ್ಟಿದ್ದಾರೆ ಅನ್ನೋದಕ್ಕೆ ತಾಲೂಕಿನಲ್ಲಿ ಆಗಿರುವ ಶಾಶ್ವತ ಅಭಿವೃದ್ಧಿ ಕಾರ್ಯಗಳೇ ಪ್ರತ್ಯಕ್ಷ ಸಾಕ್ಷಿಯಾಗಿದೆ. ಮುಂದಿನ ದಿನಗಳಲ್ಲಿ ಇವರಿಗೆ ಇನ್ನಷ್ಟು ಅವಕಾಶಗಳು ಸಿಗಲಿ ಅಂತ ಆಶಿಸಿದರು. ನಮ್ಮೆಲ್ಲ ನೆಚ್ಚಿನ ನಾಯಕರು ಸುಮಾರು ವರ್ಷಗಳ ಕಾಲ ಈ ಕ್ಷೇತ್ರದ ಶಾಸಕರಾಗಿ, ಜನಾನುರಾಗಿಯಾಗಿ ಈ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಅವರ ಸಮಯವನ್ನು ಪಣ ತೊಟ್ಟು ಕೆಲಸ ಮಾಡಿ ತಕ್ಕಂಥ ನಮ್ಮ ನಾಯಕರಾದಂಥ ಶಿವಶಂಕರ ರೆಡ್ಡಿ ಅಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಹಾಗಾಗಿ ಭಗವಂತ ಅವರಿಗೆ ಆರೋಗ್ಯವನ್ನು ಕೊಟ್ಟು ಜನರ ಸೇವೆ ಮಾಡುವಂಥ ಶಕ್ತಿಯನ್ನು ಮತ್ತೆ ಅವರಿಗೆ ಆ ಭಗವಂತ ದಯಪಾಲಿಸಲಿ ಅಂತ ನಾನು ಈ ಸಂದರ್ಭದಲ್ಲಿ. ಇನ್ನು ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿನ ರೋಗಿಗಳಿಗೆ ಹಣ್ಣು ಹಂಪಲು ಮತ್ತು ಬ್ರೆಡ್ಗಳನ್ನು ಮಾಜಿ ಶಾಸಕರು ವಿತರಿಸಿದರು. ಈ ವೇಳೆ ಯುವ ಮುಖಂಡ ಆರ್ಯ ನಾಗರಾಜ್, ನಗರಸಭಾ ಹಿರಿಯ ಸದಸ್ಯ ವಿ ರಮೇಶ್, ಮುಖಂಡರಾದ ತೇಜಸ್ವಿ ರೆಡ್ಡಿ, ಮರಳೂರು ಹನುಮಂತ ರೆಡ್ಡಿ,
ಎಚ್ಎನ್ ಪ್ರಕಾಶ್ ರೆಡ್ಡಿ, ನಗರಸಭಾ ಸದಸ್ಯರಾದ ಭಾಗ್ಯಮ್ಮ ಮೂರ್ತಿ, ಕಲಿಮುಲ್ಲಾ, ಆರ್ಪಿ ಗೋಪಿನಾಥ್ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಬೆಂಬಲಿಗರು ಮಾಜಿ ಶಾಸಕರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಿದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಜನ್ಮದಿನದ ಹಿನ್ನೆಲೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಬಿಜೆಪಿ ವತಿಯಿಂದ ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 2ರವರೆಗೆ ಸೇವಾ ಪಾಕ್ಷಿಕವಾಗಿ ಆಚರಿಸಲಾಗುತ್ತದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಚ್ಎಂ ರವಿಕುಮಾರ್ ತಿಳಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಕೊಯ್ರಾ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಜಿಲ್ಲಾ ಬಿಜೆಪಿ ವತಿಯಿಂದ ಹಮ್ಮಿಕೊಂಡಿದ್ದ ಸೇವಾ ಪ್ರಾಕ್ಷಿಕ ಮತ್ತು ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಚ್ಎಂ ರವಿಕುಮಾರ್ ಪಾಲ್ಗೊಂಡು ಮಾತನಾಡಿ, ಮೋದಿಯವರು ಮನುಕುಲದ ಸೇವೆ ಭಗವಂತನ ಸೇವೆ ಅಂತ ಭಾವಿಸಿ ತಮ್ಮ ಆಡಳಿತಾವಧಿಯಲ್ಲಿ ಅನೇಕ ಮಾನವೀಯ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಿದ್ದಾರೆ. ಸಮಾಜದಲ್ಲಿನ ಪ್ರತಿ ವರ್ಗದ ಸಬಲೀಕರಣ, ರೈತರ ಕಲ್ಯಾಣ ಪ್ರಧಾನಿಯವರ ಆದ್ಯತೆಯಾಗಿದೆ. ಪರಿಶಿಷ್ಟ ಜಾತಿಗಳು, ಪಂಗಡಗಳು ಮತ್ತು ಹಿಂದುಳಿದ ವರ್ಗಗಳ ಸಮಗ್ರ ಅಭಿವೃದ್ಧಿಗಾಗಿ ಐತಿಹಾಸಿಕ ಕೆಲಸಗಳನ್ನು ಜಾರಿಗೊಳಿಸುತ್ತಿದ್ದಾರೆ. ದೇಶ ಮತ್ತು ವಿದೇಶದಲ್ಲಿಯೂ ಸಹ ಮೋದಿಯವರ ಕಾರ್ಯಗಳಿಗೆ ಶ್ಲಾಘನೆ ವ್ಯಕ್ತವಾಗ್ತಿದೆ ಅಂತ ಹೇಳಿದರು. ನರೇಂದ್ರ ಮೋದಿಯವರ ಸೇವಾ ಪಾಕ್ಷಿಕ ಕಾರ್ಯಕ್ರಮವನ್ನು ಇವತ್ತು ಕೊಯ್ರಾ ಪಂಚಾಯತಿಯ ಕೊಯ್ರಾ ಕಾಲೋನಿಯಲ್ಲಿ ಇವತ್ತು ಅಂಗನವಾಡಿ ಮಕ್ಕಳಿಗೆ ತಟ್ಟೆ ಮತ್ತು ನೋಟ ವಿತರಣೆ ಕಾರ್ಯಕ್ರಮವನ್ನು ಇವತ್ತು ಇಲ್ಲಿ ಹಮ್ಮಿಕೊಂಡಿದ್ದರೆ ಈ ಸಭೆಗೆ ಎಲ್ಲ ನಮ್ಮ ಪಂಚಾಯತ್ ಮುಖಂಡರೆಲ್ಲ ಆಗಮಿಸಿದ್ದಾರೆ. ಅದೇ ರೀತಿ ಕೊಯ್ರಾ ಆರೋಗ್ಯ ಕೇಂದ್ರದಲ್ಲಿ ಇವತ್ತು ಆಸ್ಪತ್ರೆಯ ಮುಂಭಾಗದಲ್ಲಿ ಸ್ವಚ್ಛತೆ ಹಾಗೂ ಗಿಡ ಕ್ಲೀನ್ ಕಾರ್ಯಕ್ರಮವನ್ನು ಇವತ್ತು ನಾವೆಲ್ಲ ಮಾಡಿದ್ದೀರಿ. ಈ ಸಂದರ್ಭದಲ್ಲಿ ಕೊಯ್ರಾ ಕಾಲೋನಿಯ 2 ಅಂಗನವಾಡಿ ಕೇಂದ್ರದ ಮಕ್ಕಳಿಗೆ ಉಚಿತವಾಗಿ ತಟ್ಟೆ ಮತ್ತು ಲೋಟಗಳನ್ನು ವಿತರಿಸುವುದರ ಮೂಲಕ ಸೇವೆ ಸಲ್ಲಿಸಲಾಯಿತು. ಈ ವೇಳೆ ಶಾಲೆಯ ಮುಂಭಾಗದಲ್ಲಿ ಬೀದಿ ದೀಪದ ವ್ಯವಸ್ಥೆ ಮತ್ತು ಮುಂಭಾಗದಲ್ಲಿ ಕಾಂಪೌಂಡ್ ವ್ಯವಸ್ಥೆ ಕಲ್ಪಿಸಿಕೊಡುವಂತೆ ಅಂಗನವಾಡಿ ಶಿಕ್ಷಕಿ ರಾಮಕ್ಕ ಮತ್ತು ಸಹಾಯಕಿ ವೆಂಕಟಮ್ಮ ಮನವಿ ಮಾಡಿದರು. ಇನ್ನು ಈ ವೇಳೆ ಬಿಜೆಪಿ ಕುಂದಾಣ ಹೋಬಳಿ ಅಧ್ಯಕ್ಷ ಅರುವನಹಳ್ಳಿ ವೆಂಕಟೇಗೌಡ, ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಕೆಸಿ ಮುನಿರಾಜು, ಹಿರಿಯ ಮುಖಂಡ ಆರ್ಕೆ ನಂಜೇಗೌಡ, ಹೋಬಳಿ ಅಧ್ಯಕ್ಷ ಅರುವನಹಳ್ಳಿ ವೆಂಕಟೇಗೌಡ, ಗ್ರಾಮ ಪಂಚಾಯಿತಿ ಸದಸ್ಯ ಮುನೀಂದ್ರ, ಮುಖಂಡರಾದ ರಬ್ಬನಹಳ್ಳಿ ಕೃಷ್ಣಮೂರ್ತಿ ಇನ್ನಿತರರು ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಸ್ಪರ್ಧಾತ್ಮಕ ಮನೋಭಾವದ ಜೊತೆಗೆ ಪ್ರತಿಭೆಯೂ ಅಡಗಿದ್ದು ಅದನ್ನು ಸದ್ಬಳಕೆ ಮಾಡಿಕೊಂಡು ಸಾಧನೆ ಮಾಡುವುದು ಮುಖ್ಯ. ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ವಿಜೇತರಾಗಿ ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡಾ ಸ್ಪರ್ಧೆಗಳನ್ನು ಮಾಡುವುದರ ಮೂಲಕ ದೇಶಕ್ಕೆ ಘನತೆ, ಗೌರವವು ಕ್ರೀಡಾಪಟುಗಳಿಗೆ ಸಲ್ಲುತ್ತದೆ ಎಂದು ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಕರೆ ನೀಡಿದರು. ಚಿಕ್ಕಬಳ್ಳಾಪುರ ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಜಿಲ್ಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ, ಚಿಕ್ಕಬಳ್ಳಾಪುರ ಜಿಲ್ಲೆಯವರ ಸಂಯುಕ್ತಾಶ್ರಯದಲ್ಲಿ ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ 2 ದಿನಗಳ ಕಾಲ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟದ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಚಾಲನೆ ನೀಡಿ ಮಾತನಾಡಿ, ಅನಾದಿ ಕಾಲದಿಂದಲೂ ಜನರು ಹಲವಾರು ಕ್ರೀಡಾಕೂಟ ಸ್ಪರ್ಧೆಗಳನ್ನು ಏರ್ಪಡಿಸಿಕೊಂಡು ಬರುತ್ತಿದ್ದಾರೆ. ಪ್ರತಿಯೊಬ್ಬರಿಗೂ ಮನರಂಜನೆಗಾಗಿ ಹಾಗೂ ದೈಹಿಕ ಸಾಮರ್ಥ್ಯವನ್ನು ಮೈಗೂಡಿಸಿಕೊಳ್ಳುವುದಕ್ಕೆ ಕ್ರೀಡೆ ಎಂಬುದು ಬಹಳ ಮುಖ್ಯವಾಗಿದೆ. ಈ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ವಿಜೇತರಾಗಿ ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡಾ ಸ್ಪರ್ಧೆಗಳನ್ನು ಮಾಡುವುದರ ಮೂಲಕ ದೇಶಕ್ಕೆ ಘನತೆ, ಗೌರವವು ಕ್ರೀಡಾಪಟುಗಳಿಂದ ಸಲ್ಲುತ್ತವೆ ಎಂದರು. ನಗರಸಭೆ ಅಧ್ಯಕ್ಷ ಎ ಗಜೇಂದ್ರ ಮಾತನಾಡಿ, ಸೋಲು ಮತ್ತು ಗೆಲುವು ಸಹಜ, ಅದನ್ನು ಕ್ರೀಡಾ ಸ್ಪರ್ಧಿಗಳು ಸಮಾನವಾಗಿ ಸ್ವೀಕರಿಸಬೇಕು. ಕ್ರೀಡೆಗಳಲ್ಲಿ ತೊಡಗಿಸಿಕೊಂಡವರಿಗೆ ದೈಹಿಕ ಸಾಮರ್ಥ್ಯ ವೃದ್ಧಿಯಾಗುತ್ತದೆ ಹಾಗೂ ಬುದ್ಧಿ ಚುರುಕುಗೊಳ್ಳುತ್ತದೆ. ತಾಲೂಕು ದೈಹಿಕ ಶಿಕ್ಷಕರ ಪ್ರೋತ್ಸಾಹದಿಂದ ಜಿಲ್ಲಾ ಮಟ್ಟದ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿರುವ ಕ್ರೀಡಾ ಸ್ಪರ್ಧಿಗಳು ಅತ್ಯುತ್ತಮ ಸ್ಥಾನಗಳಲ್ಲಿ ವಿಜೇತರಾಗಿ ವಿಭಾಗ ಮಟ್ಟದಲ್ಲಿ ಭಾಗವಹಿಸಿ ಜಿಲ್ಲೆಗೆ ಕೀರ್ತಿ ಬರುವಂತಹ ಕಾರ್ಯವಾಗಬೇಕು ಎಂದು ಆಶಿಸಿದರು. ಇದೇ ವೇಳೆ ಜಿಲ್ಲಾ ಮಟ್ಟದ ದಸರಾ ಕ್ರೀಡೆಗಳಲ್ಲಿ ವಹಿಸಿರುವ ವಿದ್ಯಾರ್ಥಿಗಳಿಗೆ ಅಥ್ಲೆಟಿಕ್ಸ್, ವಾಲಿಬಾಲ್, ಖೋ-ಖೋ, ಕಬಡ್ಡಿ, ಫುಟ್ಬಾಲ್, ಬ್ಯಾಸ್ಕೆಟ್ಬಾಲ್, ಹಾಕಿ, ಟೇಬಲ್ ಟೆನ್ನಿಸ್, ಬ್ಯಾಡ್ಮಿಂಟನ್, ಕುಸ್ತಿ, ಶಟಲ್ ಬ್ಯಾಡ್ಮಿಂಟನ್, ಹ್ಯಾಂಡ್ಬಾಲ್, ಥ್ರೋಬಾಲ್, ಬಾಲ್ ಬ್ಯಾಡ್ಮಿಂಟನ್, ಯೋಗ, ಟೆನ್ನಿಸ್ ಕ್ರೀಡೆಗಳನ್ನು ಜಿಲ್ಲಾ ಮಟ್ಟದಲ್ಲಿ ಸೆಪ್ಟೆಂಬರ್ 24ರಿಂದ 25ರವರೆಗೆ ಆಯೋಜಿಸಲಾಗಿದೆ. ಕಾರ್ಯಕ್ರಮದಲ್ಲಿ ನಗರಸಭೆ ಉಪಾಧ್ಯಕ್ಷ ಜೆ ನಾಗರಾಜ್, ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಜಿ ಹರೀಶ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕಿ ಗಾಯತ್ರಿ, ಜಿಲ್ಲಾ ದೈಹಿಕ ಶಿಕ್ಷಣ ಪರಿವೀಕ್ಷಕ ನಟರಾಜ್, ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕ ಅರುಣ್, ಪ್ರಾಂಶುಪಾಲ ಬಾಲರಾಜು
ಗ್ರಾಮೀಣ ಭಾಗದಲ್ಲಿ ರೈತರ ಸಹಕಾರದಿಂದ ಕಟ್ಟಿದ ಸಹಕಾರಿ ಸಂಘ ತಾಲೂಕಿನಲ್ಲಿಯೇ ಹೆಚ್ಚು ಅನುಕೂಲ ಮತ್ತು ಲಾಭಾಂಶವನ್ನ ಪಡೆಯುತ್ತಿದ್ದು, ಹಿಂದಿನ ಅಧ್ಯಕ್ಷರು ಮತ್ತು ಹಿರಿಯರ ಮಾರ್ಗದರ್ಶನದಲ್ಲಿ ಉತ್ತಮ ವ್ಯವಹಾರವನ್ನ ಸಂಘದಿಂದ ಮಾಡಲಾಗುತ್ತಿದೆ ಎಂದು ತ್ಯಾಮಕೊಂಡ್ಲು ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಅಧ್ಯಕ್ಷ ಬಳ್ಳಗೆರೆ ಪ್ರಕಾಶ್ ತಿಳಿಸಿದರು. 2 ಲಕ್ಷ ಎಂಎಲ್ಸಿ ಅವರ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಪಟ್ಟಣದ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ 2023-24ನೇ ಸಾಲಿನ ಸರ್ವ ಸದಸ್ಯರ ಸಾಮಾನ್ಯ ವಾರ್ಷಿಕ ಸಭೆಯನ್ನು ಉದ್ಘಾಟಿಸಿ ಅಧ್ಯಕ್ಷ ಬಳ್ಳಗೆರೆ ಪ್ರಕಾಶ್ ಮಾತನಾಡಿ, ನಮ್ಮ ಸಹಕಾರ ಸಂಘ ಪ್ರತಿ ವರ್ಷದಂತೆ ಈ ವರ್ಷವೂ ಲಾಭಾಂಶದಲ್ಲಿ ಮುಂದುವರೆದಿದೆ. ಕಳೆದ 5 ವರ್ಷಗಳಲ್ಲಿ ನೂತನ ಕಟ್ಟಡ ನಿರ್ಮಾಣಕ್ಕೆ ಮಾಡಿದ್ದ ಸಾಲವನ್ನು ತೀರಿಸಿ ಈ ವರ್ಷದಲ್ಲಿ 16.36 ಲಕ್ಷ ರುಗಳ ನಿವ್ವಳ ಲಾಭವನ್ನು ಪಡೆದಿದ್ದು, ಈ ವರ್ಷದಲ್ಲಿ 180 ರೈತರಿಗೆ 6.45 ಕೋಟಿಗಳಷ್ಟು ಕೆಸಿಸಿ ಸಾಲ ವಿತರಣೆ ಮಾಡಿದ್ದೇವೆ. ಸ್ತ್ರೀ ಶಕ್ತಿ ಸಂಘಕ್ಕೆ 19.60 ಲಕ್ಷ ರು, ಕುರಿ ಮೇಕೆ ಕೋಳಿ ಸಾಕಾಣಿಕೆಗೆ 30 ಲಕ್ಷ ಸಾಲ ರೂಪದಲ್ಲಿ ರೈತರಿಗೆ ನೀಡಿದ್ದೇವೆ. ಯುವ ರೈತರು ಸಂಘದ ಸೌಲಭ್ಯಗಳನ್ನು ಬಳಸಿಕೊಳ್ಳುವಂತೆ ಮನವಿ ಮಾಡಿದರು. ಸಂಘ ಚೆನ್ನಾಗಿ ನಡೆದಿದೆ. ನಮ್ಮ ಸಂಘಕ್ಕೆ ಒಂದು ಬಿಲ್ಡಿಂಗ್ ಕಟ್ಟಿದ್ರು. ಅದರಿಂದ 1,70,000 ರೂಪಾಯಿ 80,000 ರೂಪಾಯಿ ಬಾಡಿಗೆ ಬರುತ್ತೆ. ಆ ಬಾಡಿಗೆ ದುಡ್ಡಲ್ಲಿ ನಾವು ಈ ಸಲ ಸಂಘದ ಸಾಲನೆಲ್ಲ 35 ಲಕ್ಷ ಸಾಲ ತೀರಿಸಿ 20 ಲಕ್ಷ ದುಡ್ಡು ಉಳಿಸಿದ್ದೀವಿ. ಆ ದುಡ್ಡಲ್ಲಿ ಮುಂದೆ ರೈತರು ಬಂದವರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಕೊಡಗಳ್ಳಿ ಪಂಚಾಯಿತಿ, ದೊಡ್ಡಬೆಲೆ ಪಂಚಾಯಿತಿ ನಮ್ಮ ವ್ಯಾಪ್ತಿಗೆ ಸೇರಿರೋದ್ರಿಂದ 2 ಪಂಚಾಯಿತಿಯಲ್ಲೂ ಮುಂದೆ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು 2 ಕಡೆಯೂ 20 ಲಕ್ಷ ಕೊಟ್ಟು ಒಂದೊಂದು ಜಾಗ ಖರೀದಿ ಮಾಡಬೇಕು ಅಂತೇಳಿ ಸಭೆಯಲ್ಲಿ ತೀರ್ಮಾನ ತಗೊಂಡಿದ್ದೀವಿ. ವಾರ್ಷಿಕ ಸಭೆಯಲ್ಲಿ ಮಾಜಿ ಅಧ್ಯಕ್ಷರಾದ ಸಿದ್ದರಾಜು, ಡಾಕ್ಟರ್ ಕೆಆರ್ ಗುರುಪ್ರಕಾಶ್, ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಶಿವಕುಮಾರ್, ಉಪಾಧ್ಯಕ್ಷ ವೆಂಕಟೇಶ್, ನಿರ್ದೇಶಕ ಮುನಿರಾಮಯ್ಯ, ಚಿಕ್ಕತಿಮ್ಮಯ್ಯ, ಚೆನ್ನಯ್ಯ, ಚಂದ್ರಪ್ಪ ಇನ್ನಿತರರು ಭಾಗವಹಿಸಿದರು. ರಾಮಪ್ರಸಾದ್ ಕೆಆರ್, ಈ ನ್ಯೂಸ್ ಟಿವಿ, ನೆಲಮಂಗಲ. ಆದಿಚುಂಚನಗಿರಿ ಚುಂಚಶ್ರೀ ಪ್ರತಿಷ್ಠಾನ ಮಹಿಳಾ ಸಂಘದಿಂದ ಮಹಿಳಾ ತಂಡಗಳಿಗೆ ಹಮ್ಮಿಕೊಂಡಿದ್ದ ಸಾಂಸ್ಕೃತಿಕ ಸುಗ್ಗಿ ಕಾರ್ಯಕ್ರಮದಲ್ಲಿ ವಿವಿಧ ಗ್ರಾಮದ ಮಹಿಳಾ ತಂಡಗಳಿಂದ ಭಜನೆ ಮತ್ತು ಕೋಲಾಟ ಸ್ಪರ್ಧೆ ನಡೆಸಲಾಯಿತು. ಎಸ್ಜೆಸಿಐಟಿ ಸಿವಿಲ್ ಸೆಮಿನಾರ್ ಹಾಲ್ನಲ್ಲಿ ನಡೆದ ಸಮಾರಂಭವನ್ನು ಚಿಕ್ಕಬಳ್ಳಾಪುರ ಶಾಖಾ ಮಠದ ಕಾರ್ಯದರ್ಶಿ ಮಂಗಳಾನಂದ ಸ್ವಾಮೀಜಿ ಉದ್ಘಾಟಿಸಿದರು. ಚಿಕ್ಕಬಳ್ಳಾಪುರ ಆದಿಚುಂಚನಗಿರಿ ಚುಂಚಶ್ರೀ ಪ್ರತಿಷ್ಠಾನ ಮಹಿಳಾ ಸಂಘದಿಂದ ಮಹಿಳಾ ತಂಡಗಳಿಗೆ ಹಮ್ಮಿಕೊಂಡಿದ್ದ ಸಾಂಸ್ಕೃತಿಕ ಸುಗ್ಗಿ ಕಾರ್ಯಕ್ರಮ ಎಸ್ಜೆಸಿಐಟಿ ಕಾಲೇಜಿನ ಸಿವಿಲ್ ಸೆಮಿನಾರ್ ಹಾಲ್ನಲ್ಲಿ ನಡೆಯಿತು. ಸಾಂಸ್ಕೃತಿಕ ಸುಗ್ಗಿ ಕಾರ್ಯಕ್ರಮದ ಅಂಗವಾಗಿ ನಡೆಸಿದ ಭಜನೆ ಕೋಲಾಟ ಸ್ಪರ್ಧೆಗಳಿಗೆ ಚಾಲನೆ ನೀಡಿದ ಚಿಕ್ಕಬಳ್ಳಾಪುರ ಶಾಖಾ ಮಠದ ಮಂಗಳಾನಂದ ಸ್ವಾಮೀಜಿ ಮಾತನಾಡಿ, ಭಾರತೀಯ ಪರಂಪರೆಯಲ್ಲಿ ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಎಂದು ಕರೆಯಲಾಗಿದೆ. ಪರಂಪರೆ ಉಳಿಸಿ ಬೆಳೆಸುವಲ್ಲಿ ಮಹಿಳೆಯರ ಪಾತ್ರ ಹಿರಿಯದು. ಗಂಡನಿಗೆ ಭಕ್ತಿ ಕಡಿಮೆ ಇದ್ರೂ ಹೆಂಡತಿಯಾದವಳು ಗಂಡನ ಮನವೊಲಿಸಿ ಪೂಜೆ ಪುನಸ್ಕಾರ ಮಾಡಿಸುತ್ತಾರೆ. ಅಂತ ಸಂಸ್ಕೃತಿ ನಮ್ಮ ಮಣ್ಣಿಗಿದೆ. ಚುಂಚಶ್ರೀ ಪ್ರತಿಷ್ಠಾನ ಪ್ರಾರಂಭವಾದಾಗಿನಿಂದ ಏನಾದರೊಂದು ಚಟುವಟಿಕೆಗಳನ್ನು ರೂಪಿಸಿ ಇಡೀ ಮಹಿಳಾ ತಂಡವನ್ನ ಕ್ರಿಯಾಶೀಲವಾಗಿಟ್ಟಿರುವ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಆಶೀರ್ವದಿಸಿದರು. ಒಂದು ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮ. ಇವತ್ತು ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿ ಇವತ್ತೇನಾದರೂ ಇಷ್ಟು ದೃಢವಾಗಿ ಗಟ್ಟಿಯಾಗಿ ನಿಂತಿದೆ ಅಂತಂದರೆ ಅದು ತಮ್ಮಂಥ ತಾಯಂದಿರಿಂದ. ಇವತ್ತು ತಾವುಗಳು ನಮ್ಮ ಇಡೀ ಸಂಸ್ಕೃತಿಯನ್ನು ಒಂದು ಶ್ರದ್ಧೆಯಿಂದ ಕಾಪಾಡ್ತಾ ಇರ್ತಕ್ಕಂಥವ್ರು ತಾವುಗಳು. ಮನೆಯಲ್ಲಿ ಯಾವುದೇ ಹಬ್ಬ ಹುಣ್ಣಿಮೆ ಏನೇ ಇದ್ದರೂ ಕೂಡ ಯಜಮಾನರುಗಳು ಎಷ್ಟೇ ಬಿಸಿ ಇದ್ದರೂ ನೀವು ಮನೆಯಲ್ಲಿ ಪೂಜೆಗಳನ್ನು ಮಾಡೋದು ಅಥವಾ ದೇವಸ್ಥಾನಗಳಿಗೆ ಯಜಮಾನರುಗಳನ್ನು ಕರ್ಕೊಂಡು ಹೋಗೋದು, ಮಕ್ಕಳನ್ನು ಕರ್ಕೊಂಡು ಹೋಗಿ ಈ ಭವ್ಯವಾಗಿರ್ತಕ್ಕಂಥ ಒಂದು ಪರಂಪರೆಯನ್ನು, ಸಂಸ್ಕೃತಿಯನ್ನು ಉಳಿಸ್ತಾ ಇರ್ತಕ್ಕಂಥವರು ಮೂಲ ನೀವಾಗಿರ್ತೀರ. ಇಡೀ ದಿನ ಭಜನೆ ಮತ್ತು ಕೋಲಾಟ ಸ್ಪರ್ಧೆಯಲ್ಲಿ ಪಾಲ್ಗೊಂಡ ಮಹಿಳಾ ಮಣಿಗಳು ನಾವು ಯಾವುದರಲ್ಲೂ ಕಮ್ಮಿ ಇಲ್ಲ, ಅವಕಾಶ ಸಿಕ್ಕರೆ ಏನು ಬೇಕಾದರೂ ಮಾಡ್ತೀವಿ ಎನ್ನುವ ರೀತಿಯಲ್ಲಿ ಪಾಲ್ಗೊಂಡಿದ್ದರು. ವೇದಿಕೆಯಲ್ಲಿ ರಾಜ್ಯಾಧ್ಯಕ್ಷೆ ಉಷಾ ಆಂಜನೇಯ ರೆಡ್ಡಿ, ಜಿಲ್ಲಾ ಗೌರವಾಧ್ಯಕ್ಷೆ ಅನಸೂಯ ಆನಂದ್, ನಿರ್ದೇಶಕರಾದ ಶಾಂತಾ ವೆಂಕಟೇಶ್, ಲೀಲಾ ಶ್ರೀರಾಮರೆಡ್ಡಿ ಇತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಸಿಎಂ
ವಿರುದ್ಧ ಕೇಳಿ ಬಂದಿರುವ ಮೂಢ ಹಗರಣದಿಂದ ಸರ್ಕಾರಕ್ಕೆ ಯಾವುದೇ ರೀತಿಯ ಮುಜುಗರ ಉಂಟಾಗಿಲ್ಲ. ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ನೀಡಿರುವ ಅನುಮತಿ ವಿರುದ್ಧ ನ್ಯಾಯಾಲಯದಲ್ಲಿ ಅರ್ಜಿ ವಿಚಾರಣೆ ನಡೆಸಿದ್ದು ಇಂದು ವಜಾಗೊಳಿಸಲಾಗಿದೆ. ಹೈಕೋರ್ಟ್ ಆದೇಶದ ವಿರುದ್ಧ ಕಾನೂನು ಹೋರಾಟ ಮುಂದುವರಿಸುತ್ತಾರೆ ಎಂದು ಕೋಲಾರದ ಕಾಂಗ್ರೆಸ್ ಶಾಸಕ ಕೊತ್ತೂರು ಜಿ ಮಂಜುನಾಥ್ ಹೇಳಿದರು. ಕೋಲಾರ ನಗರದ ಟಿ ಚೆನ್ನಯ್ಯ ರಂಗಮಂದಿರದ ಬಳಿ ಮಾಧ್ಯಮದವರಿಗೆ ಪ್ರತಿಕ್ರಿಯೆ ನೀಡಿದ ಶಾಸಕ ಕೊತ್ತೂರು ಮಂಜುನಾಥ್, ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಕೋರ್ಟ್ ಸೂಚಿಸಿಲ್ಲ. ಕಾನೂನು ಹೋರಾಟಕ್ಕಾಗಿ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸಿಎಂ ಪ್ರಕರಣದಿಂದ ಸರ್ಕಾರಕ್ಕೆ ಮುಜುಗರ ಆಗಿಲ್ಲ. ಸಿದ್ದರಾಮಯ್ಯ ತೆರೆದ ಪುಟ, ಕಪ್ಪು ಚುಕ್ಕೆ ಇಲ್ಲದ ರಾಜಕಾರಣಿ. ರಾಜೀನಾಮೆ ಅನಿವಾರ್ಯವಾದರೆ ಹೈಕಮಾಂಡ್ ನಿರ್ಧಾರ ಕೈಗೊಳ್ತಾರೆ. ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಮೇಲೆ ಇರುವ ಅಭಿಮಾನ ಎಂದಿಗೂ ಕಡಿಮೆ ಆಗೋದಿಲ್ಲ ಎಂದರು. ಇವಾಗಲೂ ಸರ್ಕಾರಕ್ಕೆ ಮುಜುಗರ ಆಗುವಂಥ ಕೆಲಸ ನಾವು ಯಾರೂ ಸರ್ಕಾರದಲ್ಲಿ ನಾವು ಮಾಡಿಲ್ಲ, ಮಾಡೋದು ಇಲ್ಲ. ಅಂಥ ಕೆಲಸ ಯಾವುದು ಆಗಿಲ್ಲ. ಅದು ಎಲ್ರಿಗೂ ಗೊತ್ತಿರೋ ಇಂಥ ವಿಚಾರಣೆ ಏನಾಗಿದೆ, ಹೆಂಗಾಗಿದೆ, ಡಾಕ್ಯುಮೆಂಟೇಷನ್ ಗೊತ್ತು, ಯಾವ ಹಂತದಲ್ಲಿ ಆಗಿದ್ದು ಏನಾಗಿರುತ್ತೋ ಗೊತ್ತಿರೋ ವಿಚಾರಣೆ, ಗೊತ್ತಿಲ್ಲದೆ ಇರೋದೇನೂ ಇಲ್ಲ. ಆದರೂ ಕೋರ್ಟ್ ಆದೇಶಕ್ಕೆ ನಾವು ತಲೆ ಬಾಗಬೇಕಾಗಿದೆ. ಕೋರ್ಟ್ ಆದೇಶ ಕೊಟ್ಟಿದ್ದು ಅದಕ್ಕೆ ಮೇಲೆ ಕಾನೂನು ಹೋರಾಟ ಮಾಡ್ತೀವಿ. ಈ ವಿಚಾರದಲ್ಲಿ ಅವನೇನೋ ನಮ್ಮ ಸಿದ್ದರಾಮಣ್ಣ ಅವ್ರದ್ದು ಎಲ್ಲಾದರೂ ಒಂದು ಸಿಗ್ನೇಚರ್ ಇದೆಯಾ, ಸಿದ್ದರಾಮಣ್ಣ ಅವ್ರ ಸೈಟ್ಗಳೇನಾದರೂ ಬಂದಿದೆಯಾ, ಸಿದ್ದರಾಮಣ್ಣ ಅವ್ರಿಗೇನಾದರೂ ಅವ್ರು ಹೇಳಿ ಮಾಡಿಸಿದಾರೆ, ಇಲ್ಲ ಅವ್ರ ಅಧಿಕಾರಿ ಅವಧಿಯಲ್ಲಿ ಏನಾದರೂ ಆಗಿದೆಯಾ, ನೀವೇ ಹೇಳಿದೆ. ಅವ್ರ ಅಧಿಕಾರ ಅವಧಿಯಲ್ಲಾಗಿರೋದಲ್ಲ, ಅವರು ಸಿಗ್ನೇಚರ್ ಮಾಡಿದಿರಲ್ಲ, ಅವರು ಅಪ್ರೂವಲ್ ಮಾಡಿರೋದಲ್ಲ, ಅವರ ಅಧಿಕಾರ ಅವಧಿಯಲ್ಲಿ ಇದ್ದಾಗ ರಿಜೆಕ್ಟ್ ಮಾಡಿರುವಂಥದ್ದು, ನನ್ನ ಅಧಿಕಾರದಲ್ಲಿ ನಾನು ಮಾಡಲ್ಲ ಅಂತ ರಿಜೆಕ್ಟ್ ಮಾಡಿರುವಂಥ ಕೆಲಸವನ್ನು ಇವರೇ ಬೇಕು ಅಂತ ಮಾಡಿ ತಿರ್ಗಿ ಅದ್ರ ಮೇಲೆ ಈ ಥರ ಮಾಡೋದು ಒಳ್ಳೆಯದಲ್ಲ. ಸಿದ್ದರಾಮಣ್ಣ ಅವರು ಯಾವತ್ತಿದ್ರು ಅವರು ಒಂದು ಕಪ್ಪು ಚುಕ್ಕೆ ಇಲ್ಲದೆ ತೆರೆದ ಪುಸ್ತಕ ಥರ ಇರುವಂಥವರು ಸಿದ್ದರಾಮಣ್ಣ ಅವರು. ನಾವು ಅವ್ರ ಜೊತೆ 5 ವರ್ಷಗಳ ಕಾಲ ಕೆಲಸ ಮಾಡಿದ್ವಿ. 13ರಿಂದ 18ವರೆಗೂ ನಾವೆಲ್ಲ ಜೊತೆಯಲ್ಲಿದ್ದೀವಿ. ಅವ್ರು ಯಾವ ರೀತಿಯಲ್ಲಿ ಅಭಿವೃದ್ಧಿ ಮನಸ್ಸಿರುವಂಥ ಮನುಷ್ಯ ಅಂತ ಹೇಳಿದ್ರೆ ನಾವು ಹೇಳ್ಕೊಳ್ಳೋಕೆ ಆಗೋದಿಲ್ಲ. ಅಂಥ ಅಭಿವೃದ್ಧಿಗೆ ಇರುವಂಥ ಮನುಷ್ಯ. ಆ ಮನುಷ್ಯನಿಗೆ ಅವ್ರ ಮಿಸ್ಸಸ್ಗೇನೋ ಸೈಟ್ ಕೊಟ್ಟಿದ್ದಕ್ಕೆ ಇವ್ರ ಮೇಲೆ ಪ್ರಾಶ್ಕೊಂಡು ಅದೇನು ನಮ್ಗೆ ಅರ್ಥನೇ ಆಗಿಲ್ಲ. ಹೆಂಗೆ ಅಂತ ಗೊತ್ತಿಲ್ಲ ಇದ್ರ ಬಗ್ಗೆ ನಮಗೆ. ಇನ್ನು ಇವಾಗ ಹೋಗ್ತೀವಿ, ನಾವು ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡು ಇನ್ನು ನ್ಯಾಯಾಲಯದಲ್ಲಿ ರಾಜ್ಯಪಾಲರು ನೀಡಿರುವ ಪ್ರಾಸಿಕ್ಯೂಷನ್ ವಿರುದ್ಧ ಸಲ್ಲಿಸಲಾಗಿದ್ದ ಅರ್ಜಿಯನ್ನ ತಿರಸ್ಕರಿಸಿದ್ದಾರೆ ವಿನಃ ರಾಜೀನಾಮೆ ನೀಡಬೇಕು ಎಂದು ಆದೇಶವಾಗಿಲ್ಲ. ವಿರೋಧ ಪಕ್ಷದ ನಾಯಕರು ಆ ಪಕ್ಷದವರು ರಾಜೀನಾಮೆ ನೀಡಬೇಕು ಎಂದು ಒತ್ತಾಯ ಮಾಡುವುದು ಸಹಜ. ಸಿದ್ದರಾಮಯ್ಯ ಕಾನೂನು ಹೋರಾಟ ಮಾಡುತ್ತಾರೆ. ನ್ಯಾಯಾಲಯದ ವಿಚಾರವನ್ನ ಹೆಚ್ಚಾಗಿ ಮಾತನಾಡಬಾರದು ಎಂದು ಪ್ರತಿಕ್ರಿಯೆ ನೀಡಿದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಪೌಷ್ಟಿಕ ಆಹಾರ ಸೇವನೆಯಿಂದ ನಮ್ಮ ದೇಹ ಸದೃಢವಾಗಿರಲು ಸಾಧ್ಯ. ಈ ನಿಟ್ಟಿನಲ್ಲಿ ತಾಜಾ ಹಣ್ಣು ತರಕಾರಿ ಸೇವನೆ ಮಾಡಬೇಕು ಎಂದು ಪ್ರಧಾನ ಸಿವಿಲ್ ನ್ಯಾಯಾಧೀಶ ಪಿಎಂ ಸಚಿನ್ ತಿಳಿಸಿದರು. ಗೌರಿಬಿದನೂರು ನಗರದ ಎಸ್ಎಸ್ಇಇ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ನಗರಸಭೆ ಆರೋಗ್ಯ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಪೌಷ್ಟಿಕ ಆಹಾರ ಸಪ್ತಾಹ ಬಗ್ಗೆ ಮತ್ತು ವಿಶ್ವ ಆತ್ಮಹತ್ಯೆ ತಡೆಗಟ್ಟುವಿಕೆ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ, ನಾವು ಆರೋಗ್ಯದಿಂದ ಇರಲು ಪೌಷ್ಟಿಕ ಆಹಾರ ಅನಿವಾರ್ಯ. ಕರಿದ ಆಹಾರ ಪದಾರ್ಥಗಳು, ತಂಪು ಪಾನೀಯಗಳು ನಾವು ಸೇವನೆ ಮಾಡಬಾರ್ದು. ಸಿಹಿ ಮಿಶ್ರಿತ ಆಹಾರ ಸೇವನೆ ಸಲ್ಲದು. ಮನೆ ಊಟ ನಿತ್ಯ ಮಾಡಬೇಕು. ಆಗ ಮಾತ್ರ ನಾವು ರೋಗಗಳಿಂದ ದೂರವಾಗಿರಲು ಸಾಧ್ಯ ಎಂದರು. ಸೊ ಅದರಿಂದಾಗಿ ನೀವು ಮನೆಯಲ್ಲೇ ಚೆನ್ನಾಗಿ ಅಡುಗೆ ಮಾಡಿಸ್ಕೊಂಡು ತಿನ್ನಿ. ಹೊರಗಡೆ ಬೇಕರಿ ಐಟಮ್ಸ್ ಎಲ್ಲ ಬಿಟ್ಬಿಡಿ. ಯಾವುದ್ರಲ್ಲಿ ಶುಗರ್ ಫಸ್ಟಲ್ಲಿದೆ ಅಥವಾ ಸೆಕೆಂಡಲ್ಲಿದೆ ಅಂತದನ್ನ ತಿನ್ನಬಾರ್ದು. ಓಕೆ, ತಿನ್ನಲ್ಲ? ಓಕೆ. ಮತ್ತು ಸ್ಪ್ರೈಟ್, 7 ಅಪ್, ಮೌಂಟೇನ್ ಡ್ಯೂ ಎಲ್ಲ ಕುಡಿತೀರಲ್ವಾ? ಪ್ರತಿ ½ ಲೀಟರ್ ಬಾಟಲಲ್ಲೂ 10 ಚಮಚದಷ್ಟು ಶುಗರ್ ಇದೆ. ಅದ್ರ ಬದಲು ದಯವಿಟ್ಟು ಬೇರೆ ಫ್ರೂಟ್ ಜ್ಯೂಸಸ್ ತಗೊಳ್ಳಿ, ಫ್ರೂಟ್ ಮಿಲ್ಕ್ ಶೇಕ್ ತಗೊಳ್ಳಿ, ವಿದೌಟ್ ಶುಗರ್ ಅಂತ ಹೇಳಿ, ವಿದೌಟ್ ಐಸ್ ಅಂತ ಹೇಳಿ. ಆದಷ್ಟು ಪೌಷ್ಟಿಕ ಆಹಾರವನ್ನೇ ಸೇವಿಸಿ. ಯಾಕಂದರೆ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು. ಕಾರ್ಯಕ್ರಮದಲ್ಲಿ ಪ್ರಧಾನ ಸಿವಿಲ್ ನ್ಯಾಯಾಧೀಶ್ ಪಿಎಂ ಸಚಿನ್, ಮಾನಸಿಕ ತಜ್ಞೆ ಲಾವಣ್ಯ, ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶ ಡಿಕೆ ಮಂಜುನಾಥಾಚಾರಿ, ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಚಂದ್ರಮೋಹನ್ ರೆಡ್ಡಿ, ವಕೀಲ ಸಂಘದ ಕಾರ್ಯದರ್ಶಿ ದಯಾನಂದ್, ಉಪಾಧ್ಯಕ್ಷ ಟಿಕೆ ವಿಜಯರಾಘವ ಮತ್ತಿತರರು ಹಾಜರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಪೌಷ್ಟಿಕ ಆಹಾರ ಸೇವನೆಯಿಂದ ನಮ್ಮ ದೇಹ ಸದೃಢವಾಗಿರಲು ಸಾಧ್ಯ. ಈ ನಿಟ್ಟಿನಲ್ಲಿ ತಾಜಾ ಹಣ್ಣು ತರಕಾರಿ ಸೇವನೆ ಮಾಡಬೇಕು ಎಂದು ಪ್ರಧಾನ ಸಿವಿಲ್ ನ್ಯಾಯಾಧೀಶ ಪಿಎಂ ಸಚಿನ್ ತಿಳಿಸಿದರು. ಬಾಗೇಪಲ್ಲಿ ತಾಲೂಕು ಕಾರ್ಮಿಕರ ಇಲಾಖೆ ಮುಂದೆ ಕಟ್ಟಡ ಕಾರ್ಮಿಕರು ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಬಿ ಆಂಜನೇಯ ರೆಡ್ಡಿ ಮಾತನಾಡಿ, ಬಾಗೇಪಲ್ಲಿ ತಾಲೂಕು ಕಟ್ಟಡ ಕಾರ್ಮಿಕ ಇಲಾಖೆ ಕಾರ್ಮಿಕರ ನಿರೀಕ್ಷಕ ಅಧಿಕಾರಿಗಳು ವಿವಿಧ ರೀತಿಯ ಕಾರಣಗಳು ಹಾಗೂ ತಂತ್ರಾಂಶದ ನೆಪವೊಡ್ಡಿ ಫಲಾನುಭವಿ ಕಾರ್ಮಿಕರಿಗೆ ಪಿಂಚಣಿ, ವೈದ್ಯಕೀಯ, ಹೆರಿಗೆ, ಮದುವೆ ಸಹಾಯಧನ ಅರ್ಜಿಗಳ ಸ್ವೀಕಾರವನ್ನ ತಡೆ ಒಡ್ಡಿರುವುದು ಮತ್ತು ಬಡ ಕಾರ್ಮಿಕರಿಗೆ ನ್ಯಾಯಬದ್ಧವಾಗಿ ಸಿಗಬೇಕಾದ ಸೌಲಭ್ಯಗಳನ್ನು ನಿರಾಕರಿಸುತ್ತಿರುವುದರ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ.
ಬೋಗಸ್ ಕಾರ್ಡ್ ನಿಯಂತ್ರಿಸಿ ನೈಜ ಕಾರ್ಮಿಕರನ್ನ ಮಾತ್ರ ನೋಂದಣಿ ನವೀಕರಣ ಮಾಡಬೇಕು. ರಾಜ್ಯ ಸರ್ಕಾರದ ಆರೋಗ್ಯ ಸಂಜೀವಿನಿ ಯೋಜನೆಯನ್ನ ಕಟ್ಟಡ ಕಾರ್ಮಿಕರು ಅವರ ಕುಟುಂಬಗಳಿಗೆ ಜಾರಿಗೊಳಿಸಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿದರು. ಇಲ್ಲಿ ಲಾಸ್ಟ್ ನವೆಂಬರ್ವರೆಗೂ ಇಲ್ಲಿಂದ 1 ವರ್ಷ ಆಗ್ತಾ ಇದೆ. ಸುಮಾರು ಸೌಲಭ್ಯಗಳನ್ನು ಇವತ್ತು ಕಾರ್ಮಿಕರಿಗೆ ನೀಡ್ತಾ ಇದ್ದೀವಿ. ಇವತ್ತು ನಮ್ಮ ಮಾನ್ಯ ಕಾರ್ಮಿಕ ಮಂತ್ರಿಗಳು ನಮ್ಮ ಸಂತೋಷ್ ಲಾಡ್ ಸರ್ ಏನು ಮಾಡ್ತಾ ಇದ್ದಾರೆ, ಇಡೀ ರಾಜ್ಯದಲ್ಲಿ ಇವತ್ತು ಬೋಗಸ್ ಕಾರ್ಡ್ ಇದೆ. ಆ ಬೋಗಸ್ ಕಾರ್ಡ್ಗಳನ್ನು ರದ್ದುಗೊಳಿಸೋದಕ್ಕೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ. ಲಾಸ್ಟ್ ಇರ್ತಕ್ಕಂಥ ಸರ್ಕಾರಗಳಲ್ಲಿ ವಿದ್ಯಾರ್ಥಿ ವೇತನ ಏನಿದೆ ಅದನ್ನು ಜಾಸ್ತಿ ಕೊಡ್ತಾ ಇದ್ದಾರೆ, 10,000 15,000ವರೆಗೂ ಕೊಡ್ತಾ ಇದ್ದಾರೆ. ಈಗ ಬಂದ ಮೇಲೆ ಏನು ಮಾಡ್ತಾ ಇದ್ದಾರೆ, ಅದನ್ನು 2,000 3,000ಕ್ಕೆ ಮಾಡಿದ್ದಾರೆ. ಅವರು ಹೇಳ್ತಕ್ಕಂಥ ಕಾರಣ ಏನಿದೆ ಅಂದರೆ, ಇವತ್ತು ಕಾರ್ಡುಗಳ ನೋಂದಣಿ ಜಾಸ್ತಿ ಆಗಿದೆ, ನಮ್ಮ ಹತ್ರ ಅಮೌಂಟ್ ಕಡಿಮೆ ಆಗಿದೆ, ಅದರಿಂದ ನಾವು ಕಡಿಮೆ ಕೊಡ್ತಾ ಇದ್ದೀವಿ, ಅದನ್ನೇ ಡಿವೈಡ್ ಮಾಡಿ ಕೊಡ್ತಾ ಇದ್ದೀವಿ. 1,000 ಕೊಡ್ತಕ್ಕಂಥ ಒಬ್ಬರಿಗೆ ಅದನ್ನು 4 ಜನಕ್ಕೆ ಕೊಡ್ತಾ ಇದ್ದೀವಿ ಅಂತಕ್ಕಂಥ ಹೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕಾರ್ಮಿಕ ಇಲಾಖೆ ನಿರೀಕ್ಷಕ ರಾಜೇಶ್, ಬಾಗೇಪಲ್ಲಿ ತಾಲೂಕು ಟೌನ್ ಸಮಿತಿ ಅಧ್ಯಕ್ಷ ಲಕ್ಷ್ಮೀಪತಿ, ಬಿಳ್ಳೂರು ಸಮಿತಿ ಅಧ್ಯಕ್ಷ ಮಂಜುನಾಥ್, ಮನ್ಸೂರ್ ಸೈಯದ್, ಬಾಗೇಪಲ್ಲಿ ಟೌನ್ ಅಧ್ಯಕ್ಷ ಮೂರ್ತಿ, ಶಫೀಉಲ್ಲಾ ಇನ್ನಿತರರು ಭಾಗವಹಿಸಿದ್ದರು. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಕಾರ್ಮಿಕ ಇಲಾಖೆ ತಡೆ ಹಿಡಿಯಲಾದ ಕಟ್ಟಡ ಕಾರ್ಮಿಕರ ಸೌಲಭ್ಯಗಳ ಅರ್ಜಿಗಳನ್ನು ಕೂಡಲೇ ಸ್ವೀಕರಿಸಲು ಕ್ರಮ ವಹಿಸಬೇಕು ಮತ್ತು ಶೈಕ್ಷಣಿಕ ಅರ್ಜಿಗಳನ್ನು ಸ್ವೀಕರಿಸುವ ಅವಧಿಯನ್ನು ವಿಸ್ತರಿಸಬೇಕೆಂದು ಆಗ್ರಹಿಸಿ ಸೂರ್ಯೋದಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಜಿಲ್ಲಾ ಸಂಘದ ಬಿ ಆಂಜನೇಯ ರೆಡ್ಡಿ ನೇತೃತ್ವದಲ್ಲಿ ಬಾಗೇಪಲ್ಲಿ ತಾಲೂಕು ಕಾರ್ಮಿಕರ ಇಲಾಖೆ ಮುಂದೆ ಕಟ್ಟಡ ಕಾರ್ಮಿಕರು ಪ್ರತಿಭಟನೆ ನಡೆಸಿದರು. ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿರುವ ನಾಗಾರ್ಜುನ ಕಾಲೇಜಿನಲ್ಲಿ ಆಯೋಜಿಸಲಾಗಿದ್ದ 2020-2024 ಇಂಜಿನಿಯರಿಂಗ್ ವಿದ್ಯಾರ್ಥಿಗಳ ಪದವಿ ಪ್ರದಾನ ಸಮಾರಂಭ ನಡೆಯಿತು. ಪ್ರಾಂಶುಪಾಲ ಡಾಕ್ಟರ್ ಬಿವಿ ರವಿಶಂಕರ್ ಮಾತನಾಡಿ, ಕಾಲೇಜಿನ ಸಿಬ್ಬಂದಿ ವರ್ಗದವರು ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ನಿಮಗೆ ಎಲ್ಲ ರೀತಿಯ ಸಹಕಾರ ನೀಡಿದ್ದಾರೆ. ಇಂದು ನೀವು ಇಂಜಿನಿಯರಿಂಗ್ ಪೂರ್ತಿಗೊಳಿಸಿದ್ದೀರಿ. ನಿಮಗೆ ಇಂಜಿನಿಯರ್ಸ್ ಮಾಡಿರುವುದಕ್ಕೆ ನಮಗೆ ಬಹಳಷ್ಟು ಹೆಮ್ಮೆ ಇದೆ. ದಿನೇ ದಿನೇ ತಂತ್ರಜ್ಞಾನ ಬೆಳೆಯುತ್ತಿದೆ. ಬರುವಂತಹ ಸವಾಲುಗಳನ್ನು ಎದುರಿಸಲು ವಿದ್ಯಾರ್ಥಿಗಳಿಗೆ ಏನೆಲ್ಲ ತರಬೇತಿ ನೀಡಬೇಕು ಎಂಬುದನ್ನು ಅರಿತು ನಮ್ಮ ವಿದ್ಯಾಸಂಸ್ಥೆ ನೀಡಿದೆ ಎಂದರು. ಸೊ ಏನೋ ಟೆಂಟಿಕಲ್ಸ್ ಎಲ್ಲ ಕ್ಷೇತ್ರದಲ್ಲೂ ಬರ್ತಾ ಇದೆ. ಹಾಗಿದ್ದಾಗ ನಮ್ಮ ವಿದ್ಯಾರ್ಥಿಗಳು ಯಾವ ರೀತಿ ಬರ್ತಕ್ಕಂಥ ಕಾಲಕ್ಕೆ ಸ್ಪಂದಿಸ್ಕೋಬೇಕು ಅನ್ನೋದನ್ನು ನಾವು ಈ ಕಾಲೇಜು ಅರ್ಥ ಮಾಡಿಕೊಂಡಿದೆ. ಅದೇ ರೀತಿ ಅವರಿಗೆ ಬೇಕಾಗಿರ್ತಕ್ಕಂಥ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಏನು ಕೊಡಬೇಕು ಅದನ್ನು ಸಹ ಕೊಟ್ಟಿದ್ದೀವಿ. ಸೊ ನಮ್ಗನ್ಸುತ್ತೆ ಈಗಿನ ಪದವಿ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಈಗ ಎಲಿಜಿಬಿಲಿಟಿ ಇದ್ದಾರೆ, ಒಂದು ಎಲಿಜಿಬಲ್ ಅಂತ ಹೇಳ್ಬೋದು, ಆ್ಯಂಡ್ ಕೇಪಬಲ್ ಅಂತ ಕ್ವಶನ್ಸ್ ಬರುತ್ತೆ. ಸೊ ಕೇಪಬಿಲಿಟಿ ಡೆಫಿನೆಟಾಗಿ ನಮ್ಮ ಕಡೆಯಿಂದ ಎಷ್ಟು ಬೇಕೋ ಅಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀವಿ, ಅವ್ರಿಗೆ ಬೇಕಾಗಿರ್ತಕ್ಕಂಥ ಟ್ರೈನಿಂಗ್ ಕೊಟ್ಟಿರ್ತೀವಿ. ನಮಗೆ ಒಂಥರ ಕಾನ್ಫಿಡೆನ್ಸ್ ಇದೆ, ನಮ್ಮ ಮಕ್ಕಳು ಎಲ್ಲೇ ಹೋದರೂ ಸೈ ಅಂತಾರೆ, ಆಮೇಲೆ ದೇಶಕ್ಕೆ ಯಾವ ಥರ ಕೊಡುಗೆ ಕೊಡಬಹುದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಅಂತ ನಮಗೆ ಉತ್ಪೂರ್ವಕ ಒಂದು ನಂಬಿಕೆಯನ್ನು ಉಟ್ಕೊಂಡು. ಇಂದಿನ ಪದವಿ ಪ್ರದಾನ ಸಮಾರಂಭದಲ್ಲಿ 222 ವಿದ್ಯಾರ್ಥಿಗಳು ಪದವಿ ಸ್ವೀಕರಿಸಿದ್ರು. ಈ ಸಂದರ್ಭದಲ್ಲಿ ಕಾಲೇಜಿನ ನಿರ್ದೇಶಕ ಡಾಕ್ಟರ್ ಎಸ್ಜಿ ಗೋಪಾಲ್ ಕೃಷ್ಣ, ಪ್ರೊಫೆಸರ್ ಸುರೇಶ್ ನಾಗೇಶ್ ಹಾಗೂ ಎಲ್ಲಾ ವಿಭಾಗಗಳ ಮುಖ್ಯಸ್ಥರು ಉಪಸ್ಥಿತರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ ಮಾಕಾಸುಚ್ ಎಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು, ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ?
ಟೆನ್ಷನ್ ಬಿಡಿ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವು ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. Hindustan Gold Company. It's your company. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಗೌರಿಬಿದನೂರು ತಾಲೂಕಿನ ಜಿ ಬೊಮ್ಮಸಂದ್ರ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ವಾರ್ಷಿಕ ಸರ್ವ ಸದಸ್ಯರ ಸಭೆ ನಡೆಯುತ್ತಿದ್ದ ವೇಳೆ ಪತ್ರಕರ್ತರು ಸುದ್ದಿ ಮಾಡಲು ತೆರಳಿದ್ದ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಲಕ್ಷ್ಮೀನಾರಾಯಣ ರೆಡ್ಡಿ, ಕಾರ್ಯದರ್ಶಿ ಮಂಜುನಾಥ ರೆಡ್ಡಿ, ರೈತ ದಯಾನಂದ ರೆಡ್ಡಿ ರವರುಗಳು ಪತ್ರಕರ್ತರನ್ನು ನಿಮ್ಮನ್ನು ಯಾರು ಸಭೆಗೆ ಆಹ್ವಾನಿಸಿದ್ದು, ನೀವೇಕೆ ಬಂದಿದ್ದೀರಾ ಎಂದು ಅವಾಚ್ಯ ಪದಗಳಿಂದ ನಿಂದಿಸಿ ಮೊಬೈಲ್ ಕಸಿದುಕೊಂಡು ಹಲ್ಲೆಗೆ ಮುಂದಾಗಲು ಯತ್ನಿಸಿದ್ದಾರೆ ಎಂದು ಪತ್ರಕರ್ತರಾದ ಆದಿಯಪ್ಪ ಮತ್ತು ಸಮೀರಾಚಾರಿ ಆರೋಪಿಸಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಹಾಲು ಉತ್ಪಾದಕರ ಸಂಘದಲ್ಲಿ ಸಾಕಷ್ಟು ಅವ್ಯವಹಾರಗಳು ನಡೆದಿರುವ ಬಗ್ಗೆ ಗ್ರಾಮಸ್ಥರಿಂದ ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ವರದಿ ಮಾಡಲು ತೆರಳಿದ್ದ ಪತ್ರಕರ್ತರ ವಿರುದ್ಧವೇ ಅವಾಚ್ಯ ಪದಗಳಿಂದ ನಿಂದಿಸಿರುವುದು ಎಷ್ಟರ ಮಟ್ಟಿಗೆ ಸರಿ, ಇವರ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡು ಸೂಕ್ತ ಕ್ರಮ ಜರುಗಿಸಬೇಕು ಎಂದು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘವು ಆಗ್ರಹಿಸಿದೆ. ಪತ್ರಕರ್ತರಿಗೆ ಸೂಕ್ತ ರಕ್ಷಣೆಯನ್ನ ನೀಡುವಂತೆ ಸಂಘವು ಪೊಲೀಸರಿಗೆ ನೀಡಿರುವ ದೂರಿನಲ್ಲಿ ಒತ್ತಾಯಿಸಿದೆ. ಗೌರಿಬಿದನೂರು ನಗರದ ಅಂಬೇಡ್ಕರ್ ವೃತ್ತದ ಬಳಿ ವೃದ್ಧನೋರ್ವ ಅಸ್ವಸ್ಥನಾಗಿ ಪಾದಾಚಾರಿ ರಸ್ತೆಯಲ್ಲಿ ಬಿದ್ದಿದ್ದನ್ನು ಕಂಡು ಪತ್ರಕರ್ತ ಜಿಎ ಪ್ರದೀಪ್ ತಕ್ಷಣವೇ ತಹಶೀಲ್ದಾರ್ ಮಹೇಶ್ ಎಸ್ ಪತ್ರಿ, ನಗರಸಭೆ ಪೌರಾಯುಕ್ತೆ ಡಿಎಂ ಗೀತಾರವರಿಗೆ ಸುದ್ದಿ ಮುಟ್ಟಿಸಿ ವ್ಯಕ್ತಿಯನ್ನು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ ಪ್ರಾಣ ಉಳಿಸಿ ಮಾನವೀಯತೆ ಮೆರೆದಿದ್ದಾರೆ. ಅಸ್ವಸ್ಥನಾಗಿದ್ದ ವ್ಯಕ್ತಿ ತಾಲೂಕಿನ ವಿರೂಪಸಂದ್ರ ಗ್ರಾಮದ ವಾಸಿ 57 ವರ್ಷದ ನರಸಿಂಹಮೂರ್ತಿ ಎಂದು ಗುರುತು ಪತ್ತೆ ಹಚ್ಚಿದ್ದು, ಅವರ ಕುಟುಂಬಸ್ಥರನ್ನ ಸ್ವತಃ ತಹಶೀಲ್ದಾರ್ ಅವರೇ ಹೆಂಡತಿ ಮಕ್ಕಳನ್ನ ಕರೆಸಿ ಬುದ್ಧಿ ಹೇಳಿ ನರಸಿಂಹಮೂರ್ತಿಯನ್ನ ಮನೆಗೆ ಕರೆದುಕೊಂಡು ಹೋಗುವ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಇಲ್ಲಿನ ಪತ್ರಕರ್ತರ ಹಾಗೂ ಅಧಿಕಾರಿಗಳ ಸಮಯ ಪ್ರಜ್ಞೆಯನ್ನು ಸಾರ್ವಜನಿಕರು ಪ್ರಶಂಸಿಸಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಚೇಳೂರಿನಲ್ಲಿ ಒಣಗಿ ಹೋಗುತ್ತಿರುವ ಶೇಂಗಾ ಬೆಳೆ, ಬಾರ್ದ ಮಳೆಗಾಗಿ ಎದುರು ನೋಡುತ್ತಿರುವ ರೈತ, ಬರ ಪೀಡಿತ ತಾಲೂಕಾಗಿ ಘೋಷಿಸಲು ಆಗ್ರಹ. ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ವೆಬ್ಸೈಟ್ಗೆ ಕನ್ನ ಅನುತ್ತೀರ್ಣಗೊಂಡವರನ್ನು ಉತ್ತೀರ್ಣ ಎಂದು ದಾಖಲು, ಶಂಕಿತ ವ್ಯಕ್ತಿ ಬಂಧನ, ತನಿಖೆ ಚುರುಕುಗೊಳಿಸಿದ ಪೊಲೀಸರು. ಹಣ ಹಂಚಿಕೆ ವಿಚಾರದಲ್ಲಿ ಉಂಟಾದ ವಿವಾದ, ಬಿಹಾರ ಮೂಲದ ಸ್ನೇಹಿತನನ್ನ ಕೊಂದು ಹೂತು ಹಾಕಿದ ದುರುಳರು, ಪೊಲೀಸ್ ತನಿಖೆಯಲ್ಲಿ ಕೊಲೆ ಪ್ರಕರಣ ಬಯಲು, ಶವ ಹೊರತೆಗೆಸಿ ತನಿಖೆ. ತಿರುಪತಿ ಲಡ್ಡುವಿನಲ್ಲಿ ದನದ ಕೊಬ್ಬು, ಮೀನಿನ ಎಣ್ಣೆ ಕಲಬೆರಕೆ, ತಪ್ಪಿತಸ್ಥರಿಗೆ ಉಗ್ರ ಶಿಕ್ಷೆ ವಿಧಿಸಲು ಆಗ್ರಹಿಸಿ ಚಿಂತಾಮಣಿಯಲ್ಲಿ ಅರ್ಚಕರು ಪುರೋಹಿತರಿಂದ ಪ್ರತಿಭಟನೆ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.